ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತ್ಯಾಗರಾಜ್. ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಎಲ್ಲರೂ ಟ್ಯಾಲೆಂಟ್ ಟೆಸ್ಟ್ ಅಂತೂ ಬರ್ದಿದ್ದೀರಿ ಈಗ ಆಲ್ರೆಡಿ. ಸೊ ನೋಡ್ರಿ, ಇವತ್ತಿನ ಕ್ಲಾಸ್ದಾಗ ಏನ್ ಮಾಡೋದು ಅಂದ್ರ ಟ್ಯಾಲೆಂಟ್ ಟೆಸ್ಟ್ ಅಲ್ಲಿ ಕೇಳಿರುವಂತ ಪ್ರಶ್ನೆಗಳನ್ನ 8 ಮತ್ತು 9ನೇ ತರಗತಿ ನಾವು ಏನೋ ಒಂದು ಕ್ವಶನ್ ಪೇಪರ್ ನ ರೆಡಿ ಮಾಡಿದ್ವಲ್ಲ, ಸೊ ಅದರಲ್ಲಿ ಕೇಳಿರುವಂತ ಮ್ಯಾಥ್ಸ್ ಕ್ವಶನ್ ಗಳನ್ನ ಇವತ್ತಿನ ಕ್ಲಾಸ್ದಾಗ ಡಿಸ್ಕಷನ್ ಮಾಡೋಣ ಅಂತ. ಸೊ ನೋಡ್ರಿ, ಯಾರ್ಯಾರು ಎಕ್ಸಾಮ್ ಬರ್ದಿರಲ್ಲ ಅವ್ರದೆಲ್ಲ ರಿಸಲ್ಟ್ ಅನ್ನ ನಾವು ಇನ್ನು ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ಅದಕ್ಕಾಗಿ ನೋಡ್ರಿ, ರಿಸಲ್ಟ್ ದಿನ ನೀವೆಲ್ಲರೂ ಬಂದ್ ಆ ರಿಸಲ್ಟ್ ಅನ್ನ ವೀಕ್ಷಣೆ ಮಾಡಬೇಕು ಕಂಪಲ್ಸರಿ. ಸೊ ಹಾಗಿದ್ರೆ ನೋಡ್ರಿ, ನಿಮ್ ಕೀ ಆನ್ಸರ್ ಗಳನ್ನ ಚೆಕ್ ಮಾಡ್ಕೋರಿ. ಇದ್ ಏನ್ ಮಾಡತ್ತೇವೆ ಅಂದ್ರೆ ಒರಿಜಿನ್ ಏದನ್ನ ಏನ್ ಮಾಡತ್ತೇನೆ ಅಂದ್ರೆ ಸಿರೀಸ್ ಏದನ್ನ ಏನ್ ಮಾಡತ್ತೀನಿ 8 ಮತ್ತು 9ನೇ ತರಗತಿದ ಸಿರೀಸ್ ಏದಿದೆಯಲ್ಲ ಆ ಕೀ ಆನ್ಸರ್ ನ ಚೆಕ್ ಮಾಡತ್ತೀನಿ. ಸೊ ನೋಡ್ರಿ, ನಿಮ್ಮ ಕ್ವಶನ್ಸ್ ಏನಿರ್ತಾವ ಅಂದ್ರೆ ಬಿ ಆಗಿರ್ಬೋದು, ಸಿ ಆಗಿರ್ಬೋದು, ಡಿ ಆಗಿರ್ಬೋದು, ಅದೇ ಸೇಮ್ ಕ್ವಶನ್ಸ್ ಇದಾವ. ಸೊ ಕ್ವಶನ್ಸ್ ಮಾತ್ರ ಏನಾಗಿರ್ತಾವ್ರಿ, ನಂಬರ್ ಗಳ ಮಾತ್ರ ಚೇಂಜ್ ಆಗಿರ್ತಾವ. ಓಕೆನಾ? ಸೊ ಹಾಗಿದ್ರೆ ನೀವು ನೋಡ್ರಿ, ಅದನ್ನ ನೋಡ್ಕೊಂಡು ಬಿ ಸಿರೀಸ್ ದವ್ರು ಕೂಡ ಚೆಕ್ ಮಾಡ್ಕೋರಿ. ಸಿ ಆಗಿರ್ಬೋದು, ಡಿ ಆಗಿರ್ಬೋದು, ಪ್ರತಿ ಒಬ್ಬೊಬ್ರು ಕೂಡ ನೀವ್ ಏನ್ ಮಾಡ್ಕೋರಿ ಅಂದ್ರೆ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತ ಕೀ ಆನ್ಸರ್ ಗಳು ಯಾವ ತರ ರೈಟ್ ಆಗ್ತಾವ ಅಂತ ನಾನು ಪ್ರತಿಯೊಂದೊಂದು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ಅದಕ್ಕಾಗಿ ಇದನ್ನ ಕೊನೆ ತನಕ ವಿಡಿಯೋನ ವಾಚ್ ಮಾಡ್ರಿ. ಇನ್ನ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ಪ್ರತಿ ಒಂದೊಂದು ಎಕ್ಸಾಮ್ ಆಗಿರ್ಬೋದು, ಮತ್ತೆ ಅದೇ ತರ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತ ಕ್ವಶನ್ಸ್ ಆಗಿರ್ಬೋದು, ಇದೇ ತರ ನಾವು ಹಲವಾರು ಕ್ಲಾಸಸ್ ಅನ್ನ ಡಿಸ್ಕಷನ್ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ. ಸೊ ಅದಕ್ಕಾಗಿ ನೋಡ್ರಿ, ಇವತ್ತಿನ ಫಸ್ಟ್ ಕ್ವಶನ್ ನೋಡ್ರಿ, 8 ಮತ್ತು 9ನೇ ತರಗತಿ ಇದು ಏನು ಕ್ವಶನ್ ಪೇಪರ್ ಇತ್ತಲ್ಲ ಟ್ಯಾಲೆಂಟ್ ಟೆಸ್ಟ್. ಸೊ ಅದ್ರೊಳಗ ಫಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ರಿ. ನೋಡ್ರಿ, ಫಸ್ಟ್ ಕ್ವಶನ್ ಏನಿತ್ತಂದ್ರ 5x³ - 2x+7 ದ ಡಿಗ್ರಿ ಎಷ್ಟಿತ್ತು, ಪಾಲಿನೋಮಿಯಲ್ ಡಿಗ್ರಿ ಎಷ್ಟು ಅಂತ ಕೇಳಿರು. ಬಹುಪದದ ಪದವಿ ಎಷ್ಟು ಅಂತ ಕೇಳಿರು. ಸೊ ನೋಡ್ರಿ, ಕೊಟ್ಟಂತ ಇಕ್ವೇಶನ್ ನೋಡ್ರಿ, 5x³ - 2x+7 ಅಂತ ಇದೆ. ಸೊ ಇದರ ಡಿಗ್ರಿ ಎಷ್ಟಿದೆ ಅಂತ ಕೇಳಿದ್ರು. ಓಕೆ, ನಾವು ಡಿಗ್ರಿ ಎಷ್ಟ್ ಅಂತ ಕೇಳಿದ್ರ ಇಲ್ಲಿ ಹೈಯೆಸ್ಟ್ ಇರುವಂತ ಡಿಗ್ರಿ ಎಷ್ಟ್ ಅಂತ ನಾವು ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಕೊಟ್ಟಂತ ಇಕ್ವೇಶನ್ ದಾಗ ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ ಅಂದ್ರ 3, 3 ಇಸ್ ದ ಏನಿದೆ ಇಲ್ಲಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಆಗುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಸಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ನೋಡ್ರಿ, ಇತರದ್ದು ಎಷ್ಟಿದೆ ಅಂದ್ರೆ ಡಿಗ್ರಿ 1 ಇದೆ. ಸೊ ಇತರದಂದ್ರೆ ಯಾವುದೇ ರೀತಿಯಾದಂತ ಡಿಗ್ರಿಗಳು ಇರಲ್ಲ. ಸೊ x ಜೀರೋ ಇದ್ದಂಗ, x ಜೀರೋ ವ್ಯಾಲ್ಯೂ ಎಷ್ಟು ಅಂದ್ರೆ 1 ಇದ್ದಂಗ. ಓಕೆನಾ? ಸೊ ಹಾಗಿದ್ರೆ ನೋಡ್ರಿ, ಇಲ್ಲಿ ಹಾಗಿದ್ರೆ ಹೈಯೆಸ್ಟ್ ಇರುವಂತ ನಾವು ಡಿಗ್ರಿ ಅನ್ನ ಚೆಕ್ ಮಾಡ್ಬೇಕ್ರಿ. ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂತ ಕೇಳಿದಾರು. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಆಪ್ಷನ್ ನಂಬರ್ ಸಿ, 3 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ನೋಡ್ರಿ, ಅತಿ ಸಿಂಪಲ್ ಆಗಿರುವಂತ ಪ್ರಶ್ನೆಗಳು ಕೂಡ ಅದಾವು, ಡಿಫಿಕಲ್ಟ್ ಕ್ವಶನ್ಸ್ ಕೂಡ ಅದಾವು. ಸೊ ಹಾಗಿದ್ರೆ ನೋಡ್ರಿ, ಸೆಕೆಂಡ್ ಕ್ವಶನ್ ನೋಡೋಣ ಬನ್ರಿ. ಓಕೆ ನೋಡ್ರಿ, ಸೆಕೆಂಡ್ ಕ್ವಶನ್ ಕೇಳಿದಾರ ಆಯತದ ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿತೀವಿ ಅಂತ. ಸೊ ನೋಡ್ರಿ, ಒಂದು ಆಯತದ ವಿಸ್ತೀರ್ಣ ಅನ್ನ ಯಾವ ತರ ಕಂಡುಹಿಡಿತೀವಿ ಅಂತ ಹೇಳಿ ಕೇಳಿದಾರೆ ಕ್ವಶನ್. ಸೊ ನೋಡ್ರಿ, ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರೆ ಲೆಂತ್ ಇಂಟು ಬ್ರೆತ್ ಅಂತ ಮಾಡ್ತೀವಿ. ಲೆಂತ್ ಇಂಟು ಬ್ರೆತ್. ನೋಡ್ರಿ, ಉದ್ದ ಇಂಟು ಅಗಲ ಅಂತ ಹೇಳಿ. ಸೊ ನೋಡ್ರಿ, ಇದು ಏನಂದ್ರ ಫಾರ್ಮುಲಾ ಏನಂದ್ರ ಲೆಂತ್ ಇಂಟು ಬ್ರೆತ್ ಈಸ್ ದ ಕರೆಕ್ಟ್ ಆನ್ಸರ್. ಫಾರ್ಮುಲಾ ಏನ್ರಿ? ಲೆಂತ್ ಇಂಟು ಬ್ರೆತ್. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವ್ದ್ರಿ? ಆಪ್ಷನ್ ನಂಬರ್ ಸಿ, ಲೆಂತ್ ಇಂಟು ಬ್ರೆತ್ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ನೋಡ್ರಿ, ರೆಕ್ಟಾಂಗಲ್ ಅನ್ನ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಅಂತ ಕ್ವಶನ್ ಕೇಳಿದಾರೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ನೋಡ್ರಿ, ಥರ್ಡ್ ಕ್ವಶನ್. ಕೆಳಗಿನವುಗಳಲ್ಲಿ ರೇಖೀಯ ಸಮೀಕರಣ ಯಾವುದು ಅಂತ ಕೇಳಿದಾರೆ. ಕೆಳಗಿನವುಗಳಲ್ಲಿ ರೇಖೀಯ ಸಮೀಕರಣ ಯಾವುದು ಅಂತ, ವಿಚ್ ಇಸ್ ದ ಲೀನಿಯರ್ ಇಕ್ವೇಶನ್ ಅಂತ ಕೇಳಿದಾರೆ. ಓಕೆ, ಹಾಗಿದ್ರೆ ಲೀನಿಯರ್ ಇಕ್ವೇಶನ್ ಅಂತ ನೋಡ್ರಿ, ಕೊಟ್ಟಂತ ಇಕ್ವೇಶನ್ ಏನಿರ್ಬೇಕಂದ್ರ ಎಕ್ಸ್ ರ ಘಾತ ax+b ಫಾರ್ಮ್ ದಾಗ ಇರ್ಬೇಕ್ರಿ. ಏನ್ರಿ? ax+b=0 ಫಾರ್ಮ್ ದಾಗ ಇರ್ಬೇಕು. ax+b=0 ಫಾರ್ಮ್ ದಾಗ ಇರ್ಬೇಕು. ಸೊ ಹಾಗಿದ್ರೆ ನೋಡ್ರಿ, ಈ ಕೊಟ್ಟಂತ ಇಕ್ವೇಶನ್ ಇಲ್ಲಿ x² ಘಾತಾಂಕ ಇದೆ. ಸೊ ಇದು ಕೂಡ ಆನ್ಸರ್ ಅಲ್ಲ. ಕರೆಕ್ಟಾ? ಆಪ್ಷನ್ ಸಿ ನೋಡ್ರಿ, ಎಕ್ಸ್ ಇಂಟು ವೈ ಅಂತ ಇದೆ. ಓನ್ಲಿ ಜಸ್ಟ್ ನಮ್ದು ಎಕ್ಸ್ ಅಷ್ಟ ಬರ್ಬೇಕ್ರಿ. ಇಲ್ಲಿ ಎ ಅಂದ್ರೆ ಒಂದು ಚರಾಕ್ಷರ ಬರ್ಬೇಕು ಯಾವ್ದಾದ್ರು. ಸೊ ಇದು ಕೂಡ ಅನ್ನಲ್ಲ. ಓಕೆ, ಇದನ್ನ ಈ ಕಡೆ ತಗೊಂಡ್ರಂದ್ರ ನೀವು ಎಕ್ಸ್ ವೈ ಇದು +4 ಇದ್ದಿದ್ದು ಈ ಕಡೆ ಬರ್ಬೇಕಾದ್ರೆ -4 = 0 ಅಂತ ಆಗುತ್ತ. ಬಟ್ ಇಲ್ಲಿ ಎಕ್ಸ್ ವೈ ಅಂತ ಬಂದಿದೆ. ಸೊ ಇದು ಕೂಡ ಆನ್ಸರ್ ಅಲ್ರಿ. ಇದು x³ ಅಂತ ಟರ್ಮ್ ಬಂದಿದೆ. ಇದು ಕೂಡ ಆನ್ಸರ್ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಬಿ. ಸೊ ನೋಡ್ರಿ, ಇಲ್ಲಿ x+5 = 0 ಅಂತ ಇದೆ. ಇದು ಕರೆಕ್ಟಾ? ಸೊ ಹಾಗಿದ್ರೆ ಎ ವ್ಯಾಲ್ಯೂ ಏನು ಇಲ್ಲ ಅಂದ್ರೆ 1 ಅಂತ ಇರುತ್ತೆ. a=1 ಅಂತ ಇರುತ್ತೆ. ಸೊ ಹಾಗಿದ್ರೆ 100% ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ ನೋಡ್ರಿ, ನೆಕ್ಸ್ಟ್ ಕ್ವಶನ್, 4ನೇ ಕ್ವಶನ್ ರೀ, ಫೋರ್ತ್ ಒನ್. ಸೊ ನೋಡ್ರಿ, ಸಿಂಪಲ್ ಪ್ರಶ್ನೆ. ಓಕೆ, ಶೇಕಡಾ ಮೇಲೆ ಕೇಳಿದಾರೆ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿ. 225% ಎಷ್ಟಂತ ಕೇಳಿದಾರೆ. 225% ಎಷ್ಟಂತ ಕೇಳಿದಾರೆ. ಸೊ ನೋಡ್ರಿ, ನಮಗ್ ಗೊತ್ತಿರ್ಬೇಕು ಯಾವತ್ತು 100% ಒಂದು
100ದ 1% ಯಾವತ್ತು ಎಷ್ಟಿರ್ತಂದ್ರ 1 ಇರ್ತ. 100ದ ಯಾವತ್ತು 1% ಎಷ್ಟಿರ್ತಂದ್ರ 1 ಸೆಕೆಂಡ್. 100ದ 1% ಯಾವತ್ತು ಎಷ್ಟಿರುತ್ತಂದ್ರ 1 ಇರ್ತ. ಫಾರ್ ಎಕ್ಸಾಂಪಲ್ 200ದ 1% ಎಷ್ಟಿರುತ್ತ್ರಿ? 200ದ 1% 2. ಓಕೆ ನೋಡ್ರಿ ಇಲ್ಲಿ ಯಾವ ತರ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತೀನಿ. ಸೊ ನೋಡ್ರಿ ಈಗ ನಂದು 100ದ ಒಂದು 10% ಬೇಕಾಗಿದೆ ಅಂತ ಅನ್ಕೋರಿ. 10% ಅಂದ್ರೆ 100ದು 100% ಇದ್ರೆ 100 ಆಗುತ್ತೆ ಎಕ್ಸಾಕ್ಟ್ಲಿ ಕರೆಕ್ಟಾ. ಸೊ ಹಾಗಿದ್ರೆ 10% ಬೇಕೈತಂದ್ರೆ ಈ ಅಂಕಿಯ ರೈಟ್ ಸೈಡ್ ಇಂದ ಏನ್ ಮಾಡ್ಬೇಕಂದ್ರೆ ಒಂದು ಅಂಕಿಯನ್ನ ಗ್ಯಾಪ್ ಮಾಡಿ ಏನ್ ಮಾಡ್ಬೇಕ್ರಿ ಪಾಯಿಂಟ್ ಅನ್ನ ಕೊಡ್ಬೇಕು. ಹಾಗಿದ್ರೆ ಎಷ್ಟು ಬರುತ್ತೆ? 10.0 ಅಂದ್ರೆ ಇಟ್ ಮೀನ್ಸ್ ಏನ್ರಿ 10 ಇದ್ದಂಗಿದು. ಫಾರ್ ಎಕ್ಸಾಂಪಲ್ 100ದ 1% ಬೇಕಾಗಿತ್ತು ಅನ್ಕೋರಿ. ಈಗ ಒಂದು ಪಾಯಿಂಟ್ ಅನ್ನ ಇಟ್ಟಿದ್ದಾರೆ ರೈಟ್ ಸೈಡ್ ಇಂದ, ಈಗ ಮತ್ತೊಂದು ಪಾಯಿಂಟ್ ಅನ್ನ ಏನ್ ಮಾಡ್ಬೇಕ್ರಿ ಈಚೆ ಕಡೆ ರೈಟ್ ಸೈಡ್ ಶಿಫ್ಟ್ ಆಗ್ಬೇಕು. ಸೊ ಹಾಗಿದ್ರೆ 100ದ 1% ಎಷ್ಟಂದ್ರೆ 1. ಸೊ ಫಾರ್ ಎಕ್ಸಾಂಪಲ್ ಈಗ 25ರದು 5% ಬೇಕಾಯ್ತು ಅನ್ಕೋರಿ. 25ರದು 10% ಬೇಕಾಯ್ತು ಅನ್ಕೋರಿ. ಫಸ್ಟ್ 10% ಅನ್ನು ಕಂಡಿಡೋದು. 10% ಬೇಕಾಯ್ತು ಅಂದ್ರೆ ರೈಟ್ ಸೈಡ್ ಇರುವಂತ ಅಂಕಿಯಿಂದ ಏನ್ ಮಾಡ್ಬೇಕು? ಒಂದ್ ಅಂಕಿಯನ್ನ ಶಿಫ್ಟ್ ಮಾಡ್ಬೇಕು. ಆನ್ಸರ್ ಎಷ್ಟಂದ್ರ 2.5%. ಸೊ ಅದೇ ತರ 25 ಎಷ್ಟು ಪರ್ಸೆಂಟ್ ಬೇಕಾಗಿದೆ ನಮ್ಗ? 1% ಬೇಕಾಗಿದೆ ಅಂದ್ಕೋರಿ. ಸೊ ರೈಟ್ ಸೈಡ್ ಇಂದ 2 ಅಂಕಿಯನ್ನ ಜಂಪ್ ಆಗ್ಬೇಕು. 1 2 ಹಾಗಿದ್ರ 0.25 ಕರೆಕ್ಟ್ ಆನ್ಸರ್. ಸೊ ಈ ತರ ಏನ್ ಮಾಡ್ಬೇಕಂದ್ರೆ ನಾವು ಪರ್ಸೆಂಟೇಜ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರುತ್ತ. ನಮ್ಗೆ ಏನ್ ಕೇಳಿದಾರೆ ಅಂದ್ರೆ 200ದು 25% ಅನ್ನ ಕೇಳಿದಾರೆ. ನೋಡ್ರಿ 225% ಅಂದ್ರೆ 100ದು 100% ಅನ್ನ ನಾವು ಯಾವತ್ತು ಫೈಂಡ್ ಔಟ್ ಮಾಡ್ತಿರ್ತೇವಿ. 25% ಅಂದ್ರೆ 100ದು 4 ಭಾಗ ಆಗ್ತಾವ. ಅದೇ ತರ 200 ಡಿವೈಡೆಡ್ ಬೈ 4 ಮಾಡ್ರ ಎಷ್ಟು ಬರುತ್ತೆ ಆನ್ಸರ್ ರೀ? ನೋಡ್ರಿ 50 ಬರುತ್ತಾ? ಎಷ್ಟ್ರಿ? 50 ಆನ್ಸರ್ ಬರುತ್ತೆ. ಸೊ ಡೈರೆಕ್ಟ್ ಆಗಿ ನಾವು 50 ಅಂತ ಕೂಡ ಬರಿಬಹುದು. ಓಕೆ ಕರೆಕ್ಟ್ ಆನ್ಸರ್ ಯಾವ್ದ್ರಿ? ಆಪ್ಷನ್ ನಂಬರ್ ಸಿ ಅಂತಾನು ಕೂಡ ಹೇಳ್ಬೋದು. ಸೊ ಅದೇ ತರ ಈಗ 200 ನನಗ 25% ಬೇಕಾಗಿತ್ತಂದ್ರ ನಾ ಇದೇ ಹೇಳಿದ ಪ್ರಕಾರ ಮೊದ್ಲ 10% ಅನ್ನ ಕಂಡು ಹಿಡ್ಕೋರಿ. 25 200 ಒಂದ್ಸಲ ಇಲ್ಲೊಂದು ಬರೀತೇನೆ. 200ದು 10% ಎಷ್ಟು? ಫಸ್ಟ್ ಫೆಲ್ಲ ನೋಡ್ರಿ 10% ಎಷ್ಟಾಗಿತ್ತ? ಒಂದು ಪಾಯಿಂಟ್ ದಿಂದ ಈಚೆ ಕಡೆ ಅಂದ್ರೆ ಎಷ್ಟಾಯ್ತ್ರಿ? 20 ಆಯ್ತು. ಸೊ ಅದೇ ತರ ಮತ್ತೆ 200ದು 25 ಇದೆ, ಮತ್ತೊಂದು 10% ಅನ್ನ ಕಂಡಿರಿ ಎಷ್ಟಾಯ್ತ್ರಿ? ಮತ್ತ ಅಗೇನ್ 20 ಆಯ್ತು. ಸೊ ಈಗ 200 ಲಾಸ್ಟ್ 10 ಪ್ಲಸ್ 10 ಎಷ್ಟೈತ್ರಿ? 20 ಆಯ್ತು. ಆಲ್ರೆಡಿ ಇನ್ನು 5% ಮಾತ್ರ ಬೇಕೈತಿ. ಇನ್ನು 5% ಅನ್ನ ಕಂಡಿಡ್ರಿ. 200 5% ಅನ್ನ ಕಂಡಿಡ್ಬೇಕಂದ್ರೆ ನೋಡ್ರಿ 10% ಅಂದ್ರೆ ಎಷ್ಟಾಗತ್ತ? 20 ಆಗತ್ತ. 20ದ ಅರ್ಧನ ಏನಂದ್ರ 5%. 20ದ ಅರ್ಧನ ಎಷ್ಟ್ರಿ? 5%. ಹಾಗಿದ್ರೆ ಎಷ್ಟಾಗತ್ತ? 10 ಅಂತ ಆಗತ್ತ. ನೋಡ್ರಿ ಇವೆಲ್ಲವನ್ನು ಕೂಡಿಸಿದ್ರೆ 20 20 20 ಎಷ್ಟಾಗತ್ತ? 50 ಅಂತ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಸಿ ನ ಕರೆಕ್ಟ್ ಆನ್ಸರ್. ಓಕೆ ನೆಕ್ಸ್ಟ್ ಒಂದು ನೋಡ್ರಿ. ಓಕೆ ಇಲ್ಲಿ ಏನಂದ್ರ 3015% ಕೇಳ್ತ್ರಿ. 3015%. 3015% ಬೇಕಾಗಿದೆ. ಸೊ ಮೊದ್ಲು ಏನ್ ಮಾಡ್ರಿ 10% ಅನ್ನ ಫೈಂಡ್ ಔಟ್ ಮಾಡ್ರಿ. ಹಾಗಿದ್ರೆ 10% ಎಷ್ಟಾಗತ್ತ? 300 ಆಗತ್ತ. ಕರೆಕ್ಟ್ 300. ಸೊ ನೆಕ್ಸ್ಟ್ ಇನ್ನ 10% 300 ಆಯ್ತಂದ್ರ ಇನ್ನು ಮ್ಯಾಗಿಂದ 5% ಮಾತ್ರ 3000 5%. ಸೊ ನೋಡ್ರಿ 10% 300 ಆಗಿತ್ತಂದ್ರೆ ಈ ತರ ಅರ್ಧನ 5% ಆಗತ್ತ. ಎಷ್ಟಾಗತ್ರಿ? 150. ಸೊ ಹಾಗಿದ್ರೆ ಇವ್ನ ಎರಡು ಅನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ? 450. 450 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಯಾವ್ದ್ರಿ? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ನೆಕ್ಸ್ಟ್ ಒಂದು 6ನೇ ಕ್ವಶನ್ ನೋಡ್ರಿ. 4ರ ಘನ ಎಷ್ಟು ಅಂತ ಕೇಳಿದ. ದ ಕ್ಯೂಬ್ ಆಫ್ 4. ದ ಕ್ಯೂಬ್ ಆಫ್ ದಿ 4 ಅಂತಂದ್ರ ನೋಡ್ರಿ ನಾವು ಕ್ಯೂಬ್ ಅನ್ನ ಕಂಡುಹಿಡಿಬೇಕಂದ್ರೆ 4ಅನ್ನ ಏನ್ ಮಾಡ್ಬೇಕ್ರಿ? 3 ಸಲ ಇಂಟು ಮಾಡ್ಬೇಕು. ಅವಾಗ ಏನಾಗತ್ತ? 4 ಕ್ಯೂಬ್ ಅಂತ ಆಗತ್ತ. ಕರೆಕ್ಟಾ? 4 4 16, 16 4 64. ಕರೆಕ್ಟ್ ಆನ್ಸರ್ ಯಾವಂದ್ರ 64 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. 64. ಓಕೆ ನೆಕ್ಸ್ಟ್ ಒಂದು ನೋಡ್ರಿ. ಓಕೆ ನೋಡ್ರಿ 12 ಮತ್ತು 18ರ ಎಚ್ ಸಿ ಎಫ್ ಎಷ್ಟು ಅಂತ ಕೇಳಿದಾರೆ. 12 ಮತ್ತು 18ರ ಎಚ್ ಸಿ ಎಫ್ ಅನ್ನ ಕಂಡುಹಿಡಿಬೇಕು. 12 ಮತ್ತು 18ರ ಎಚ್ ಸಿ ಎಫ್ ಬೇಕಾಗಿದ್ ನಮ್ಗೆ. ಸೊ ನೋಡ್ರಿ ಎಚ್ ಸಿ ಎಫ್ ಅನ್ನ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಕೊಟ್ಟಂತ ಅಂಕಿಗಳು ಒಂದೇ ಸೇಮ್ ಮಗ್ಗಿದಾಗ ಏನ್ ಆಗ್ತಿರ್ಬೇಕ್ರಿ? ಬಾಗ್ ಹೋಗ್ತಿರ್ಬೇಕು. ಅದು ಯಾವ ನಂಬರ್ ದಿಂದ? ಫಸ್ಟ್ ನೋಡ್ರಿ ಪ್ರೈಮ್ ನಂಬರ್ ದಿಂದ ಡಿವೈಡ್ ಮಾಡ್ಕೊತ ಹೋಗ್ಬೇಕ್ರಿ ಪ್ರತಿ ಒಂದೊಂದು ಅಂಕಿಯನ್ನ. ಹಾಗಿದ್ರೆ ಅತಿ ಚಿಕ್ಕ ನೋಡ್ರಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಂದ್ರೆ 2. ಫಸ್ಟ್ ಬೆಲ್ಲ 2ರಿಂದ ಡಿವೈಡ್ ಮಾಡ್ಕೊಂತ ಹೋಗ್ಬೇಕ್ರಿ. 2 ಎಷ್ಟ್ರಿ? 2 6 12, 2 9 18. ನೆಕ್ಸ್ಟ್ ನೋಡ್ರಿ 2 ಏನಾಗುತ್ತಂದ್ರ 6 ಭಾಗ ಆಗುತ್ತೆ, ಬಟ್ 9 ಭಾಗ ಆಗಂಗಿಲ್ಲ. ಹಾಗಿದ್ರೆ 2 ಆದ ನಂತರ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದಂದ್ರ 3. ಹಾಗಿದ್ರೆ ನೋಡ್ರಿ 3 ಅನ್ನೋದು 6ರಿಂದ ಕೂಡ ಭಾಗ ಆಗುತ್ತ, 9ರಿಂದ ಕೂಡ ಭಾಗ ಆಗುತ್ತ. ಸೊ ಅದಕ್ಕಾಗಿ 3ರಿಂದ ಡಿವೈಡ್ ಮಾಡ್ರಿ. 3 ಎಷ್ಟ್ಲೆ ರೀ? 3 2 6, 3 3 9. ಸೊ ಹಾಗಿದ್ರೆ ನೆಕ್ಸ್ಟ್ ಬರುವಂತ ಅಂಕಿಗಳು ಎಂದವ್ರು 2 ಆಗಿರ್ಬೋದು 3 ಆಗಿರ್ಬೋದು, ಭಾಗ ಆಗುದಿಲ್ಲ. ಸೊ ಅದಕ್ಕಾಗಿ ನೋಡ್ರಿ 2 3 ಎಷ್ಟಂದ್ರ 6. ಸೊ ಇದ ಕೂಡ ನಮ್ದು ಏನಾಗುತ್ತೆ ಅಂದ್ರೆ ಎಚ್ ಸಿ ಎಫ್ ಆಗುತ್ತೆ.
ನೀವು ಅಂತಿರ್ಬೋದು 2 ಮತ್ತು 3 ಒಂದರಿಂದ ಭಾಗ ಆಗುತ್ತಂತ. ಸೊ ಒಂದನ್ನ ಬಿಟ್ಟು ನಮ್ದು ಒಂದ್ ಏನಿಲ್ರಿ, ಪ್ರೈಮ್ ನಂಬರ್ ಇಲ್ಲ, ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಲ್ಲದು, ಅವಿಭಾಜ್ಯ ಸಂಖ್ಯೆ ಅಲ್ಲೂ ಒಂದ್ ಅನ್ನೋದು. ಸೊ ಅದಕ್ಕಾಗಿ ನಾವು ಅವಿಭಾಜ್ಯ ಸಂಖ್ಯೆಯಿಂದ ಏನ್ ಮಾಡ್ಕೊತ ಹೋಗ್ಬೇಕ್ರಿ, ಡಿವೈಡ್ ಮಾಡ್ಕೊತ ಹೋಗ್ಬೇಕು. ಸೊ ಆಗಿದ್ರೆ ಕರೆಕ್ಟ್ ಆನ್ಸರ್ ಅವಿಭಾಜ್ಯ ಸಂಖ್ಯೆ, ಇದಕ್ಕೆ ಎಸ್ ಸಿ ಎಫ್ ಎಷ್ಟು ಅಂದ್ರೆ 6, 6 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, 6/18 ಅನ್ನ ಏನ್ ಮಾಡ್ಬೇಕ್ರಿ, ಭಿನ್ನ ರಾಶಿ ರೂಪದಲ್ಲಿ ಏನ್ ಮಾಡ್ಬೇಕಂದ್ರ ಸಿಂಪ್ಲಿಫೈ ಮಾಡ್ಬೇಕು ಇದನ್ನ. ನೋಡ್ರಿ 6/18. ಓಕೆ, 6/18 ಅನ್ನ ಸರಳೀಕರಿಸ್ತಾರೆ ನೋಡ್ರಿ. 6 ಒಂದ್ಲೆ 6, 6 ಮೂರ್ಲೆ 18. ಸೊ 1/3 ಇಸ್ ದ ಕರೆಕ್ಟ್ ಆನ್ಸರ್. 1/3 ಆಪ್ಷನ್ ನಂಬರ್ ಯಾವ್ದ್ರಿ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಇರ್ರಾಷನಲ್ ನಂಬರ್ ಯಾವ್ದಂತ ಕೇಳಿದಾರೆ. ಕೆಳಗಿನವುಗಳಲ್ಲಿ ಇರ್ರಾಷನಲ್ ನಂಬರ್ ನೋಡ್ರಿ. ಇರ್ರಾಷನಲ್ ನಂಬರ್ ಅಂದ್ರ √2 ಆಗಿರ್ಬೋದು, √3 ಆಗಿರ್ಬೋದು, √5 ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ √7 ಆಗಿರ್ಬೋದು, √11 ಆಗಿರ್ಬೋದು. ಸೊ ಇವೆಲ್ಲ ಅಂಕಿಗಳನ್ನ ನಾವ್ ಏನಂತ ಕರಿತೀವಿ, ಇರ್ರಾಷನಲ್ ನಂಬರ್ ಅಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಇಲ್ಲಿ ಆಪ್ಷನ್ ದಾಗ ಇದ್ದದ √7 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. √7 ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, 2, 4, 6 ಅಂಕಿಯ ಮಾಹಿತಿಯ ಬಹುಲಭ್ಯ ಎಷ್ಟು ಅಂತ ಕೇಳಿದಾರೆ. ಹಾಗಿದ್ರೆ ದ ಮೂಡ್ ಆಫ್ ದಿ ಡಾಟಾ 2, 4, 6, 8 ಅಂತ ಕೇಳಿದಾರೆ. ಸೊ ಮೋಡ್ ಅನ್ನ ಕಂಡುಹಿಡಿಬೇಕಾದ್ರೆ ಏನಂದ್ರ ರಿಪೀಟ್ ಆಗಿರುವಂತ ಟರ್ಮ್, ಜಾಸ್ತಿ ಟೈಮ್ ರಿಪೀಟ್ ಆಗಿರ್ಬೇಕ್ರಿ ಅಂತ ಅಂಕಿಗಳನ್ನ ನಾವು ಮೂಡ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಈ ಅಂಕಿಯ ಮೂಡ್ ಎಷ್ಟಂದ್ರ 4 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ಯಾಕಂದ್ರ 4 ಅನ್ನುವಂತ ಟರ್ಮ್ ಎಷ್ಟಾಗಿತ್ರಿ, 2 ಸಲ ರಿಪೀಟ್ ಆಗಿದೆ. ಸೊ ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೋಡ್ರಿ, ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್ ತಾವ, ಇಲ್ಲಿ ಅಂದ್ರೂ ಏನ್ ಎಕ್ಸ್ಪ್ಲೇನ್ ಮಾಡೋದು ಏನು ಇರಂಗಿಲ್ಲ. ಸೊ ನೋಡ್ರಿ, ಪೈಥಾಗೋರಸನ ಸೂತ್ರ ಏನು ಅಂತ ಕೇಳಿದಾರೆ. ಸೊ ನೋಡ್ರಿ, ಪೈಥಾಗೋರಸನ ಸೂತ್ರ ಸಿ ನೋಡ್ರಿ, ಈ ಕೊಟ್ಟಂತ ನೋಡ್ರಿ, AC² ಏನಾಗುತ್ತೆ ಅಂದ್ರೆ ಫಾರ್ಮುಲಾ AC² AB² + BC² ಅಂತ ಆಗುತ್ತ ನೋಡ್ರಿ. ಹಾಗಿದ್ರೆ ಕೊಟ್ಟಂತ ಟರ್ಮ್ದಾಗ A² + B² C² ಫಾರ್ಮುಲಾ ಇದ್ದದಂದ್ರೆ ಓನ್ಲಿ ಆಪ್ಷನ್ ಎ ಮಾತ್ರ, ಇವ್ಯಾವ ಫಾರ್ಮುಲಾ ಬರಂಗಿಲ್ಲ. ಯಾಕಂದ್ರೆ ನೋಡ್ರಿ, AC² ಅಂದ್ರೆ ಇಲ್ಲಿ ಏನ್ ಕೊಟ್ಟಾರ ಅಂದ್ರೆ C² ಅಂತ ಕೊಟ್ಟಾರ. ಸೊ AB² ಅಂದ್ರೆ ಎಷ್ಟಿದೆ, A² + B² ಅಂತ ಇದೆ. ಸೊ ಹಾಗಿದ್ರೆ ಇಲ್ಲಿ ನೋಡ್ರಿ, ಹೈಪೋಟೆನಿಸ್ ಸ್ಕ್ವೇರ್ ಇದೇನಿದೆ C² ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದು A² ಇದೆ, ಇದು B² ಇದೆ. ಸೊ ಇದು ಯಾವ ಫಾರ್ಮ್ ದಾಗಿದೆ ಅಂದ್ರೆ ಪೈಥಾಗೋರಸ್ನ ಥಿಯರಂ ಫಾರ್ಮ್ ದಾಗಿದೆ ನೋಡ್ರಿ. ಸೊ ಹಾಗಿದ್ರೆ ಇದಕ್ಕೆ ಎಕ್ಸಾಕ್ಟ್ಲಿ ಸೂಟ್ ಆಗೋದು ಯಾವ್ದಂದ್ರ ಆಪ್ಷನ್ ನಂಬರ್ ಎ ಇಸ್ ದ ಮಾತ್ರ ಸೂಟ್ ಆಗುತ್ತೆ. ಸೊ ಬೇರೆದ್ ಯಾವ್ದು ಕೂಡ ಸೂಟ್ ಆಗುದಿಲ್ಲ. ಸೊ ಅದಕ್ಕಾಗಿ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಒಂದು ನೋಡ್ರಿ, 12ನೇದು, ತ್ರಿಭುಜದ 2 ಕೋನಗಳು 50 ಡಿಗ್ರಿ ಮತ್ತು 60 ಡಿಗ್ರಿ ಇದ್ದರೆ ಮೂರನೇ ಕೋನ ಎಷ್ಟು ಅಂತ ಕೇಳಿದಾರೆ. 12ನೇ ಕ್ವಶನ್ ಇದೆ. ಓಕೆನಾ. ಸೊ ನೋಡ್ರಿ, ಒಂದು ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದ್ರೆ 180 ಡಿಗ್ರಿಗೆ ಸಮನಾಗಿರುತ್ತದ. ಸೊ ಇದು ನಮಗ್ ಗೊತ್ತಿದ್ರೆ ಮಾತ್ರ ಇದಕ್ಕೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಆನ್ಸರ್ ಅನ್ನ ಮಾಡ್ಬೋದ್ರಿ. ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟಿರುತ್ತ, ಇಂಟೀರಿಯರ್ ಆಂಗಲ್ ಆಫ್ ದಿ ಟ್ರಯಾಂಗಲ್ ಎಷ್ಟಿರುತ್ತೆ ಅಂದ್ರ 180 ಡಿಗ್ರಿ. ಸೊ ಅದಕ್ಕಾಗಿ ನೋಡ್ರಿ, ಸೊ 1 ಡಿಗ್ರಿ ಅನ್ನು ಕೊಟ್ಟರೆ ಎಷ್ಟಿದೆ, ಒಂದು 50 ಇದೆ, ಒಂದು 60 ಇದೆ. ಸೊ ಮತ್ತೊಂದು ಯಾವ್ದಂದ್ರೆ ಎಕ್ಸ್ ಅಂತ ತಿಳ್ಕೊರಿ. = ಎಷ್ಟಿರುತ್ತೆ ಅಂದ್ರೆ 180 ಡಿಗ್ರಿ ಇರುತ್ತೆ. ಕರೆಕ್ಟ್ ಅಲ್ರಿ, 180 ಡಿಗ್ರಿ ಇರುತ್ತೆ. ಸೊ 180 ಅಂದ್ರೆ ನೋಡ್ರಿ, 50 + 60 110, 110 ಆಗತ್ತ. 110 + ಎಕ್ಸ್ = ಎಷ್ಟಾಗತ್ತ ಅಂದ್ರೆ 180. ಸೊ ಹಾಗಿದ್ರೆ ಎಕ್ಸ್ = 180 - 110. ಸೊ ಹಾಗಿದ್ರೆ ಎಕ್ಸ್ = ಎಷ್ಟು ಬರ್ತಂದ್ರ 180ರಾಗ 110 ಮೈನಸ್ ಮಾಡ್ರೆ ಎಷ್ಟು ಬರುತ್ತೆ, 70 ಡಿಗ್ರಿ ಬರುತ್ತೆ. ಸೊ ಎಕ್ಸ್ = ಎಷ್ಟು ಬತ್ರಿ, 70 ಡಿಗ್ರಿ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್. ಸೊ ನೋಡ್ರಿ, ಮೊದಲ 10 ಸಹಜ ಸಂಖ್ಯೆಗಳ ಸರಾಸರಿ ಎಷ್ಟು, ದ ಮೀನ್ ಆಫ್ ದಿ ಫಸ್ಟ್ 10 ನ್ಯಾಚುರಲ್ ನಂಬರ್ ಅಂತ ಕೇಳಿದಾರೆ. ಸೊ ನೋಡ್ರಿ, ಮೊದಲ 10 ಅಂಕಿಗಳ ನ್ಯಾಚುರಲ್ ನಂಬರ್ ಇದನ್ನ ಏನಾಗುತ್ತೆ, ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದಾರೆ. ಸೊ 1 ಆಗಿದ್ರೆ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ನ್ಯಾಚುರಲ್ ನಂಬರ್. ಸೊ 1 ಆಗಿರ್ಬೋದು, 2 + 3 + 4 + 5 + 6 + 7 + 8 + 9 + 10. ಸೊ ಇವೇನಂದ್ರ 10 ಅಂಕಿಗಳದಾವ. ಸೊ ಡಿವೈಡೆಡ್ ಬೈ ವಾಟ್, 10. ಸರಾಸರಿಯನ್ನ ಕಂಡು ಹಿಡಿಬೇಕಾದ್ರೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಅಂತ. ಟೋಟಲ್ ನಂಬರ್ ಎಷ್ಟಿದಾವ್ರಿ, 10 ಅದಾವು. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಸಮ್ ಅನ್ನ ಮಾಡ್ಬೇಕ್ರಿ. ಸೊ ಇವೆಲ್ಲವನ್ನ ಕೂಡಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 55 ಬರುತ್ತ. ಸೊ 55 ಡಿವೈಡೆಡ್ ಬೈ 10 ಅನ್ನು ಮಾಡ್ಬೇಕ್ರಿ. ನೋಡ್ರಿ, 10 ಒಂದ್ಲೆ 10 5 50 ಪಾಯಿಂಟ್ ಕೊಟ್ಟೆ. ನೆಕ್ಸ್ಟ್ ಎಷ್ಟು ಉಳಿದ್ರಿ, 5 ಉಳಿತು.
ನೆಕ್ಸ್ಟ್ ಈ ಪಾಯಿಂಟ್ ಮೇಲೆ 0 ಅನ್ನು ತಗೊಂಡ್ರೆ ಎಷ್ಟು ಬತ್ರಿ ಮತ್ 5 10 50. ಸೊ ಕರೆಕ್ಟ್ ಆನ್ಸರ್ ಎಷ್ಟಂದ್ರ 5.5 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಯಾವ್ದ್ರಿ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ ಬಿ. ಓಕೆ ನೆಕ್ಸ್ಟ್ 14ನೇ ಕ್ವಶನ್ ನೋಡಿ. ಓಕೆ ನೋಡ್ರಿ 0.09 ಅದ ವರ್ಗಮೂಲ ಎಷ್ಟು ಅಂತ ಕೇಳಿದಾರೆ. ಸೊ ನೋಡ್ರಿ ನಾವು ಡೈರೆಕ್ಟ್ ಆಗಿ 9 ಅದ ವರ್ಗಮೂಲ ಎಷ್ಟು ಅಂದ್ರ 3 ಅಂತ ಹೇಳ್ತಿದ್ವಿ. ಸೊ ನೋಡ್ರಿ ಇಲ್ಲಿ 2 ಜೀರೋಗಳು ಬಂದಾವ, 2 ಜೀರೋಗಳನ್ನ ಕನ್ಸಿಡರ್ ಮಾಡಿ ನಾವು ರೂಟ್ ಆಫ್ 0.09 ಅನ್ನಂತ ಅಂತಂದ್ರ 2 ಜೀರೋಗಳನ್ನ ಕೂಡಿ 1 ಜೀರೋನ ಕನ್ಸಿಡರ್ ಮಾಡ್ರ 0.3 ಅಂತ ಆಗುತ್ತೆ. ಎಷ್ಟ್ರಿ 0.3. ಆಪ್ಷನ್ ನಂಬರ್ ಬಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ ನೆಕ್ಸ್ಟ್ 15ನೇ ಕ್ವಶನ್. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. ಸೊ ನೋಡ್ರಿ ಇಂಪಾರ್ಟೆಂಟ್ ಇದಂದ್ರು ಬಹಳ ಸಲ ಕೇಳ್ತಾರೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ದಾಗೂ ಕೂಡ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಕ್ವಶನ್ಸ್ ಇದ್ದ ಇರ್ತಾವ. ನೋಡ್ರಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಂದ್ರ 2. 2 ಇಸ್ ದ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೋಡ್ರಿ ಕ್ವಶನ್ ಅನ್ನ ಯಾವ ತರ ಕೇಳ್ಬೋದು ನೆಕ್ಸ್ಟ್ ಅಂದ್ರೆ ನಿಮ್ಗೆ ಎಕ್ಸಾಮ್ ದಾಗ 1ರಿಂದ 100ರವರೆಗೆ ಇರುವಂತ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಾರ. 1ರಿಂದ 100ರವರೆಗೆ ಇರುವಂತ ಅವಿಭಾಜ್ಯ ಸಂಖ್ಯೆಗಳು ಎಷ್ಟ್ರಿ 25 ಇರ್ತಾವ ಅವಿಭಾಜ್ಯ ಸಂಖ್ಯೆಗಳು. ಸೊ ಅದೇ ತರ 1ರಿಂದ 50ರವರೆಗೆ ಇರುವಂತ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರ. 15 ಅವಿಭಾಜ್ಯ ಸಂಖ್ಯೆಗಳದಾವ. ಸೊ 51ರಿಂದ 100ರವರೆಗೆ 51ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವ ಅಂದ್ರ 10 ಅವಿಭಾಜ್ಯ ಸಂಖ್ಯೆಗಳು. ಸೊ ಹಾಗಿದ್ರೆ ನೋಡ್ರಿ 10 + 15 25 ಆಗತ್ತ. ಸೊ ಹಾಗಿದ್ರೆ 1ರಿಂದ 100ರವರೆಗೆ ಕೂಡ ಎಷ್ಟು ಅದಾವ್ರಿ ಟೋಟಲ್ ಆಗಿ 25 ಅವಿಭಾಜ್ಯ ಸಂಖ್ಯೆಗಳದಾವ. ನೋಡ್ರಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಂದ್ರ ಇಟ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂಡ್ ಒನ್ ಅಂಡ್ ಇಟ್ ಸೆಲ್ಫ್ ಓನ್ಲಿ. ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು ಏನಾಗ್ತಾವ ಅಂದ್ರ 1ರಿಂದ ಮತ್ತು ತನ್ನನ್ನ ತಾನ ಭಾಗ ಆಗುವಂತ ಅಂಕಿಗಳನ್ನ ನಾವ್ ಏನಂತ ಕರಿತೇವೆ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ನೋಡ್ರಿ ಇಟ್ ಈಸ್ ಡಿವಿಸಿಬಲ್ ಬೈ ಒನ್ ಅಂಡ್ ಇಟ್ ಸೆಲ್ಫ್ ಓನ್ಲಿ. ಒನ್ ಅಂಡ್ ಇಟ್ ಸೆಲ್ಫ್ ಓನ್ಲಿ. ಸೊ ಅಂತ ಅಂಕಿಗಳನ್ನ ಏನಂತ ಕರಿತೇವೆ ನಾವು ಪ್ರೈಮ್ ನಂಬರ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಅತಿ ಚಿಕ್ಕವಾದಂತ ಪ್ರೈಮ್ ನಂಬರ್ ಯಾವ್ದಂದ್ರೆ ಅವಿಭಾಜ್ಯ ಸಂಖ್ಯೆ ಯಾವ್ದಂದ್ರೆ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ ವೃತ್ತದ ವ್ಯಾಸ 14 ಸೆಂಟಿಮೀಟರ್ ಇದ್ದರೆ ಅದರ ಅರ್ಧ ವ್ಯಾಸ ಅಂದ್ರ ರೇಡಿಯಸ್ ಎಷ್ಟು ಅಂತ ಕೇಳಿದಾರೆ. ಸೊ ನೋಡ್ರಿ ಒಂದು ವೃತ್ತದಲ್ಲಿ ಟೋಟಲ್ ಆಗಿರುವಂತ ವ್ಯಾಸ. ಸೊ ಈ ಲೈನ್ ಏನ್ ಕೊರತನಲ್ರಿ ಇದು ಟೋಟಲ್ ಆಗಿರುವಂತ ಲೈನ್ ಗೆ ನಾವ್ ಏನಂತ ಕರಿತೀವ್ರಿ ವ್ಯಾಸ ಅಂತ ಕರಿತೀವಿ. ಅಂದ್ರೆ ವ್ಯಾಸ ಅಂತ ಕರಿತೀವಿ. ಕರೆಕ್ಟಾ? ಸೊ ಹಾಗಿದ್ರೆ ರೈತರದ ಅರ್ಧ ವ್ಯಾಸವೆಷ್ಟು ಅಂತ ಕೇಳಿದಾರೆ. ಅರ್ಧ ಅಂದ್ರೆ ನೋಡ್ರಿ ಇಲ್ಲಿಂದ ಇಲ್ಲಿ ತನ ಮಾತ್ರ. ಸೊ ಹಾಗಿದ್ರೆ ಟೋಟಲ್ ಇರುದು ಇಲ್ಲಿಂದ ಇಲ್ಲಿ ತನ ಎಷ್ಟು ಸೆಂಟಿಮೀಟರ್ ಕೊಟ್ಟಿದಾರು 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಅರ್ಧ ಅಂದ್ರೆ ಎಷ್ಟು ಡಿವೈಡೆಡ್ ಬೈ 2 ಮಾಡಬೇಕು. ಹಾಗಿದ್ರೆ 7 ಸೆಂಟಿಮೀಟರ್ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ಇದು ಅರ್ಧ ವ್ಯಾಸ ಅಂತ ಕೂಡ ಕರಿತಾರ್ರಿ, ರೇಡಿಯಸ್ ಅಂತ ಕೂಡ ಕರಿತಾರ್ರಿ. ಓಕೆ ಮತ್ತ ತ್ರಿಜ್ಯ ಅಂತ ಕೂಡ ಕರಿತಾರ್ರಿ. ಓಕೆ ಈ ಟರ್ಮ್ ತ್ರಿಜ್ಯ ಅಂತ ಕೂಡ ಕರೀತಾರ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಆಪ್ಷನ್ ನಂಬರ್ ಬಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ 7 ಸೆಂಟಿಮೀಟರ್. ಓಕೆ ನೆಕ್ಸ್ಟ್ ಒಂದು ಕೆಳಗಿನವುಗಳಲ್ಲಿ ಸರಿಯಾದ ಬೀಜಗಣಿತದ ಗುರುತು ಯಾವುದು ಅಂತ ಕೇಳಿದಾರೆ. ವಿಚ್ ಅಲ್ಜೆಬ್ರೈಕ್ ಐಡೆಂಟಿಟಿ ಈಸ್ ಕರೆಕ್ಟ್ ಅಂತ ಕೇಳಿದಾರೆ. ಓಕೆ ನೋಡ್ರಿ ಕೆಳಗೆ ಇಲ್ಲಿ ನೋಡ್ರಿ ಆಪ್ಷನ್ ಎ ಅನ್ನ ಚೆಕ್ ಮಾಡ್ರಿ. a + b ಹೋಲ್ ಸ್ಕ್ವೇರ್ = ಫಾರ್ಮುಲಾ ಏನ್ ನಮ್ದು ರಿಯಲ್ ಆಗಿರುವಂತ ಫಾರ್ಮುಲಾ ಏನಂದ್ರ a² + b² + 2ab ಅಂತ ಹೇಳಿ ಫಾರ್ಮುಲಾ ಇದೆ. ಸೊ ಇದು ಯಾವ್ದು ಕೊಟ್ಟಾರ a + b ಹೋಲ್ ಸ್ಕ್ವೇರ್ = a² + b² ಅಂತ ಕೊಟ್ಟಾರ. ರಾಂಗ್ ಆನ್ಸರ್. a - b ಹೋಲ್ ಸ್ಕ್ವೇರ್ = ನೋಡ್ರಿ a - b ಹೋಲ್ ಸ್ಕ್ವೇರ್ = a² + b² - 2ab ಅಂತ ಹೇಳಿ ಫಾರ್ಮುಲಾ ಇದೆ. ಸೊ ಬಟ್ ಇದೇನ್ ಕೊಟ್ಟಾರಿ a² - b² ಹೋಲ್ ಸ್ಕ್ವೇರ್ = a² - b² ಅಂತ ಕೊಟ್ಟಾರ. ಇದು ಕೂಡ ರಾಂಗ್ ಯೂಸೇಜ್. ಸೊ a + b ಹೋಲ್ ಸ್ಕ್ವೇರ್ = a² + 2ab + b² ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನೋಡ್ರಿ a² - b² = a - b ಅಂತ ಕೊಟ್ಟಾರ. ಸೊ ನೋಡ್ರಿ a² - b² ಫಾರ್ಮುಲಾ ಏನೈತಿ ಅಂದ್ರ a + b ಮತ್ತು a - b ಅಂತ ಇದೆ ಫಾರ್ಮುಲಾ. a + b a - b ಅಂತ ಫಾರ್ಮುಲಾ ಇದೆ. ಸೊ ಇದು ಕೂಡ ರಾಂಗ್ ಯೂಸೇಜ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಸಿ ಮಾತ್ರ ಕರೆಕ್ಟ್ ಆನ್ಸರ್ ಇದೆ. ಸೊ a + b ಹೋಲ್ ಸ್ಕ್ವೇರ್ = a² + b² + 2ab is the correct answer. ಸೊ ನೆಕ್ಸ್ಟ್ ಒನ್. ಸೊ ನೋಡ್ರಿ 18ದ ರೂಟ್ ಆಫ್ x + 9 = 5 ಅಂತ ಇದೆ. ಹಾಗಿದ್ರೆ x ಬೆಲೆಯನ್ನ ಕಂಡುಹಿಡಿ ಅಂತಂದ್ರೆ ಸೊ ನಾವೇನ್ ಮಾಡ್ಬೇಕಂದ್ರೆ ಎರಡು ಸೈಡ್ ಅನ್ನ ಏನ್ ಮಾಡ್ಬೇಕ್ರಿ ವರ್ಗವನ್ನಾಗಿ ಮಾಡ್ಕೋಬೇಕು. ಎರಡು ಸೈಡ್ ಸ್ಕ್ವೇರ್ ಅನ್ನ ಆಡ್ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ ರೂಟ್ ಅಂಡ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ ಏನ್ ಉಳಿತಂದ್ರ x + 9 = ವಾಟ್ 5ರ ವರ್ಗ ಎಷ್ಟಂದ್ರೆ 25. ನಮಗ್ ಕಂಪಲ್ಸರಿ ವರ್ಗ ಸಂಖ್ಯೆಗಳು ಬರಲೇಬೇಕ್ರಿ. ವರ್ಗ ಸಂಖ್ಯೆಗಳು 1ರಿಂದ ಅಟ್ಲೀಸ್ಟ್ 30 ತನ ಆದ್ರೂ ಬರಬೇಕು ಡೈರೆಕ್ಟ್ ಆಗಿ. ಸೊ ನೋಡ್ರಿ x = 25
9 ಈ ಕಡೆ ಕಳಿಸಿದ್ರೆ ಏನಾಗುತ್ತಾ ಮೈನಸ್ ಅಂತ ಆಗುತ್ತಾ. ಎಕ್ಸ್ ಇಸ್ಕೊಲ್ ಟು 25 ಮೈನಸ್ 9 ಮಾಡ್ರೆ ಆನ್ಸರ್ ಎಷ್ಟು ಬರುತ್ತೆ 16 ಅಂತ ಬರುತ್ತೆ. ಆಪ್ಷನ್ ನಂಬರ್ ಯಾವ್ದಂದ್ರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೋಡ್ರಿ ಒಂದು ಟ್ರಿಕ್ ಅನ್ನ ಹೇಳ್ಕೊಡ್ತೇನೆ ನಿಮ್ಗೆ ಇಲ್ಲಿ. ಸೊ ಎಂಡ್ ವಿತ್ 5 ಇತ್ತಂದ್ರೆ ಯಾವ ತರ ಫೈಂಡ್ ಔಟ್ ಮಾಡುದು ಅಂತ ಹೇಳಿ. 5 ವರ್ಗ 15 ವರ್ಗ 25 ವರ್ಗ 35 ವರ್ಗ 45 ವರ್ಗ ನೆಕ್ಸ್ಟ್ ಓಕೆ ಒಂದು 65 ವರ್ಗ ಇಷ್ಟನ್ನು ಡೈರೆಕ್ಟ್ ಆಗಿ ಯಾವ ತರ ಫೈಂಡ್ ಔಟ್ ಮಾಡುದು ಅಂತ ಹೇಳಿ ಹೇಳ್ತೇನೆ ನೋಡ್ರಿ. ನೋಡ್ರಿ 5 ವರ್ಗ ಎಷ್ಟಂದ್ರೆ 25. ಅದಂತ್ರ ನಾರ್ಮಲ್ ಆಗಿ ನಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಫಿಕ್ಸ್. ಸೊ ನೋಡ್ರಿ 15 ವರ್ಗ ಬೇಕಾಗಿತ್ತು ನಮಗೀಗ. ನಾವು ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ 15 ಇಂಟು 15 ಅಂತ ಮಾಡ್ತೀವಿ. 5 5 25 5 1 5 6 7 ಪ್ಲಸ್ 1 5 5 1 1 1 ಅಂತ ಹೇಳಿ. ಸೊ ನೋಡ್ರಿ 5 7 ಪ್ಲಸ್ 5 ಅನ್ನ ಮಾಡಿದ್ರೆ ಎಷ್ಟು ಬರ್ತಾರೆ 12 1 1 2 225 ಇಸ್ ಕರೆಕ್ಟ್ ಆನ್ಸರ್. ಸೊ ಬಟ್ ಇಲ್ಲಿ ಡೈರೆಕ್ಟ್ ಆಗಿ ನೋಡ್ರಿ 1 ಅನ್ನುವಂತ ಅಂಕಿ ಇದೆ. ನೆಕ್ಸ್ಟ್ 1 ಮುಂದಿನ ಅಂಕಿ ಯಾವ್ದಂದ್ರೆ 2 2 ಇಂಟು 1 ಮಾಡಿದ್ರೆ ಎಷ್ಟು ಬರುತ್ತೆ 2 ಅಂತ ಬರುತ್ತೆ. 5 ವರ್ಗ ಎಷ್ಟಂದ್ರೆ 25 225 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 25 ವರ್ಗ 625 2 ಮುಂದಿನ ಅಂಕಿ ಯಾವ್ದು 3 3 2 ಎಷ್ಟಂದ್ರೆ 6 625 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 3 ಮುಂದಿನ ಅಂಕಿ ಯಾವ್ದಂದ್ರೆ 4 4 3 12 12 25 ಇಸ್ ದ ಕರೆಕ್ಟ್ ಆನ್ಸರ್. 5 ಸ್ಕ್ವೇರ್ ಏನಿದ್ರಲ್ಲ ಲಾಸ್ಟ್ ಫಿಕ್ಸ್ ತಂದು ಇಡೋದ್ ನಾನು. ಸೊ ನೆಕ್ಸ್ಟ್ 4 ಮುಂದಿನಕ್ಕೆ ಯಾವುದು 5 4 5 ಎಷ್ಟ್ರಿ 20 25 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ 6 ಮುಂದಿನಕ್ಕೆ ಯಾವುದು 7 7 6 42 25 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹಾಗಿದ್ರೆ ನೋಡ್ರಿ ಈ ತರ ನಾವ್ ಏನ್ ಮಾಡ್ಬೋದು ಅಂದ್ರೆ ಎಂಡ್ ವಿತ್ 5 ಸ್ಕ್ವೇರ್ ನ ಕಂಡು ಹಿಡಿಯಬಹುದು. ಸೊ ಈಜಿ ವೇದಾಗ. ಸೊ ನಿಂಗೆ ಫಾರ್ ಎಕ್ಸಾಂಪಲ್ 95 ಸ್ಕ್ವೇರ್ ಬೇಕಾಯ್ತು ಅನ್ಕೋರು 9 ಮುಂದಿನ ಅಂಕಿ ಯಾವುದು 10 19 ಎಷ್ಟಂದ್ರೆ 90 25 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಇಷ್ಟ ಸಿಂಪಲ್. ಸೊ ಹಾಗಿದ್ರೆ ನೋಡ್ರಿ ನೆಕ್ಸ್ಟ್ ಕ್ವಶನ್ 19ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಭಿನ್ನರಾಶಿ ಸಂಖ್ಯೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಭಿನ್ನರಾಶಿ ಸಂಖ್ಯೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಕೆಳಗಿನ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ರ್ಯಾಷನಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಓಕೆ ಸೊ ನೋಡ್ರಿ 0 ಅನ್ನೋದು ಏನೈತೆ ಅಂದ್ರೆ ರ್ಯಾಷನಲ್ ನಂಬರ್ ಇದೆ. -3 ಅನ್ನೋದು ಕೂಡ ರ್ಯಾಷನಲ್ ನಂಬರ್ ಇದೆ. √9 ಅನ್ನೋದು ಕೂಡ ರ್ಯಾಷನಲ್ ನಂಬರ್ ಇದೆ. ಯಾಕಂದ್ರೆ ನೋಡ್ರಿ 3 ಅನ್ನೋದು ನೋಡ್ರಿ √9 ಆನ್ಸರ್ ಎಷ್ಟಂದ್ರೆ √9 ಯಾವ್ದ್ರ ಸ್ಕ್ವೇರ್ ಇದೆ ಅಂದ್ರೆ 3 ಅಂತ ಇದೆ. ಸೊ ಬಟ್ √5 ಅನ್ನೋದು ಏನಿದೆ ಅಂದ್ರ ಇಟ್ ಈಸ್ ಅ ಇರ್ರಾಷನಲ್ ನಂಬರ್ ಇದೆ. ಏನ್ರಿ ಇರ್ರಾಷನಲ್ ನಂಬರ್ ಇದೆ. ಸೊ ಅದಕ್ಕಾಗಿ ಇದ್ರೊಳಗ ಕರೆಕ್ಟ್ ಆನ್ಸರ್ ಒಂದು ಆಪ್ಷನ್ ನಂಬರ್ ಡಿ. ಕೆಳಗಿನವುಗಳಲ್ಲಿ ಯಾವುದು ರ್ಯಾಷನಲ್ ನಂಬರ್ ಅಲ್ಲ ಅಂತ ಕೇಳಿದಾರ. ಸೊ √5 ಅನ್ನೋದು ಒಂದು ಇರ್ರಾಷನಲ್ ನಂಬರ್ ಇದೆ. ಸೊ ಅದಕ್ಕಾಗಿ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇವೆಲ್ಲ ಏನ್ ಅಂದ್ರೆ ರ್ಯಾಷನಲ್ ನಂಬರ್ ಅದಾವ. ಸೊ ನಾವು ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಬೇಕ್ರಿ. ಯಾವುದು ಅಲ್ಲ ಅಂತ ಕೇಳಿದಾರ ಕ್ವಶನ್. ಸೊ ನಾವು ಕೆಳಗಿಂದ ಏನ್ ಮಾಡ್ತೇವ್ರಿ ಯಾವ್ದು ಭಿನ್ನರಾಶಿ ಸಂಖ್ಯೆ ಅಂತ ನೋಡಿ ಡೈರೆಕ್ಟ್ ಆಗಿ ಟಿಕ್ ಮಾಡಿಬಿಡ್ತೀವಿ. ಆನ್ಸರ್ 100% ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ರಿ 20ನೇದು ಎಕ್ಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ವಾಯ್ ಇಕ್ವಲ್ ಟು ಎಷ್ಟಿದೆ 3/4 ಅಂತ ಇದೆ. ನೆಕ್ಸ್ಟ್ ಅದೇ ತರ y ಡಿವೈಡೆಡ್ ಬೈ z ಇಕ್ವಲ್ ಟು ಎಷ್ಟಿದೆ ಅಂದ್ರೆ 8/9 ಅಂತ ಇದೆ. ಸೊ ನಮಗೆ ಏನ್ ಫೈಂಡ್ ಮಾಡೋದ್ರು ಎಕ್ಸ್ ಡಿವೈಡೆಡ್ ಬೈ z ಇಕ್ವಲ್ ಟು ಎಷ್ಟು ಅಂತ ಕೇಳಿದ್ರು. ಸೊ ನೋಡ್ರಿ ಕೊಟ್ಟಂತ ಟರ್ಮ್ ದಾಗ ಇಲ್ಲಿ ಎಕ್ಸ್ ವ್ಯಾಲ್ಯೂ ಅನ್ನ ಕಂಡಿಡ್ರಿ, ಇದ್ರೊಳಗ z ವ್ಯಾಲ್ಯೂ ಅನ್ನ ಕಂಡಿಡಿದ್ರೆ ಮ್ಯಾಟರ್ ಮುಗಿತು. ಈಸಿ ಆಗಿಬಿಡುತ್ತೆ ನಮಗೆ ಬಿಡ್ಸಾಕ್. ಸೊ ನೋಡ್ರಿ ಎಕ್ಸ್ ಅನ್ನ ಹೆಂಗಿದ್ದಂಗಿಟ್ಟೇನಿ 3/4 ಅನ್ನ ಆಸ್ ಇಟ್ ಈಸ್ ಇಟ್ಟಿದ್ದೀನಿ. ಇದು y ಅನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಇಂಟು ಆಗುತ್ತೆ. ಓಕೆನಾ. ಸೊ ಇದ್ರೊಳಗ z ವ್ಯಾಲ್ಯೂ ಅನ್ನ ಕಂಡಿಡ್ರಿ. y ಇಕ್ವಲ್ ಟು ಏನಾಗುತ್ತೆ ಅಂದ್ರೆ 8/9 ಈ z ಅನ್ನ ಈ ಕಡೆ ಕಳಿಸಿದ್ರೆ ಇಂಟು ಆಗುತ್ತೆ. ಸೊ ಈಗ ಏನ್ ಮಾಡ್ರಿ y ಇಂಟು 9 ಅನ್ನ ಈ ಕಡೆ ಕಳಿಸ್ರಿ 9/8 ಅಂತ ಆಗುತ್ತೆ ಈಕ್ವಲ್ ಟು z ಅಂತ ಆಗುತ್ತೆ. ಸೊ ಈಗ ಎಕ್ಸ್ ಮತ್ತು ಏನ್ ಮಾಡ್ರಿ ಎಕ್ಸ್ ಮತ್ತು z ವ್ಯಾಲ್ಯೂ ಅನ್ನ ಪುಟ್ ಮಾಡ್ರಿ. ಎಕ್ಸ್ ಇಕ್ವಲ್ ಟು ಎಷ್ಟಿದೆ 3/4 ಇಂಟು y ಅಂತ ಇದೆ. ಸೊ ಅದೇ ತರ ಇಲ್ಲಿ 9/8 ಇಂಟು y ಅಂತ ಇದೆ. y ಗೆಟ್ ಕ್ಯಾನ್ಸಲ್. ಸೊ ನೆಕ್ಸ್ಟ್ ನೋಡ್ರಿ 3/4 ಇಂಟು ವಿಲೋಮ ಮಾಡ್ತೇನೆ. ವಿಲೋಮ ಮಾಡ್ರೆ ಏನಾಗುತ್ತೆ ಅಂದ್ರೆ 8 ಮೇಲೆ ಹೋಗುತ್ತಾ 9 ಕೆಳಗೆ ಬರುತ್ತೆ. 4 1 4 2 3 1 3 3 ಸೊ ಕರೆಕ್ಟ್ ಆನ್ಸರ್ ಎಷ್ಟಂದ್ರ 2/3 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಯಾವ್ದ್ರಿ ಫಸ್ಟ್ ಒನ್ ಎ ಇಸ್ ದ ಕರೆಕ್ಟ್ ಆನ್ಸರ್ 2/3. ಓಕೆ ನೆಕ್ಸ್ಟ್ ನೋಡಿ 2 ಕ್ರಮಾನುಗತ ಧನಾತ್ಮಕ ಪೂರ್ಣಾಂಕಗಳ ಗುಣಫಲ 132 ಇದ್ದರೆ ಹಾಗಿದ್ರೆ ಅವು ಎರಡು ಸಂಖ್ಯೆಗಳು ಯಾವ ಅದಕ್ಕೆ ಇದೆ. ದಿ ಪ್ರಾಡಕ್ಟ್ ಆಫ್ ದಿ ಟೂ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ ಇಸ್ 132. ಹಾಗಿದ್ರೆ ದ ನಂಬರ್ ಈಸ್ ಅಂತ ಕೇಳಿದಾರೆ. ಓಕೆ ನೋಡ್ರಿ ಇಲ್ಲಿ ಕೊಟ್ಟಂತ ಅಂಕಿಗಳನ್ನ ಏನ್ ಮಾಡ್ಬೇಕ್ರಿ 2 ಅಂಕಿಗಳ ಏನಿರ್ಬೇಕಂದ್ರೆ ಅವು ಎರಡು ತರ ನಡುವಿನ ಡಿಫ್ರೆನ್ಸ್ ಎಷ್ಟು ಇರ್ಬೇಕ್ರಿ 1 ಇರ್ಬೇಕು. ಅಂತ ಅಂಕಿಗಳು ಯಾವ್ದಾವ ಅಂತ ಹೇಳಿ ಕಂಡಿಡಿ ಅಂತ ಅಂದಿದ್ದಾರೆ. ಸೊ ನೋಡ್ರಿ 10 ಇಂಟು 11 ಮಾಡ್ರೆ ಎಷ್ಟು ಬರುತ್ತೆ ಆನ್ಸರ 10 ಇಂಟು 11 ಮಾಡ್ರೆ ಎಷ್ಟು ಬರುತ್ತೆ ರೀ ಆನ್ಸರ
11 ಹತ್ಲೆ 110 ಅಂತ ಬರುತ್ತೆ. 110. ಸೊ ಅದೇ ತರ ಆಪ್ಷನ್ ಬಿ ಅನ್ನ ಚೆಕ್ ಮಾಡಿ. ಆಪ್ಷನ್ ಬಿ ಇದು 110, ನಮ್ದು 132 ಅಂತ ಬರ್ಬೇಕು. ಆಪ್ಷನ್ ನಂಬರ್ ಬಿ ಅನ್ನು ಚೆಕ್ ಮಾಡ್ರಿ. 11 ಇಂಟು 12 ಮಾಡ್ರೆ 132 ಅಂತ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಬಿ ನ ಕರೆಕ್ಟ್ ರೀ. ನೆಕ್ಸ್ಟ್ ಯಾವ್ದು ಚೆಕ್ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ 9 ಇಂಟು 10 ಮಾಡಿದ್ರೆ ಎಷ್ಟು ಬರುತ್ತೆ? 90. ಸೊ ಇಲ್ಲಿ ನೋಡ್ರಿ 12 ಹತ್ಲೆ 120, 12 ಮೂರ್ಲೆ 34, 120 ಪ್ಲಸ್ 34 ಮಾಡಿದ್ರೆ 4 3 ಎಡ್ಲೆ 3 4 5 154 ಬರುತ್ತೆ. ಇವೆರಡು ಅನ್ನ ಇಂಟು ಮಾಡ್ರ 12 ಇಂಟು 13 ಮಾಡ್ರ 154 ಬರುತ್ತ. ಮೂರ್ಲೆ 36, ಸಾರಿ 156 ಬರುತ್ತ. 156 ಬರುತ್ತ. ಸೊ ಬಟ್ ನಮ್ಗೆ 132 ಅಂತ ಹೇಳಿದಾರೆ ಪ್ರಾಡಕ್ಟ್. 11 ಇಂಟು 12 ಮಾಡ್ರೆ 132 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಎ ಇಸ್ಕೊಲ್ ಟು -2 ಇದೆ, ಬಿ ಇಸ್ಕೊಲ್ ಟು 5 ಇದ್ದಾರೆ. ಎ ಕ್ಯೂಬ್ ಪ್ಲಸ್ ಬಿ ಸ್ಕ್ವೇರ್ ನ ಆನ್ಸರ್ ಎಷ್ಟು ಅದಕ್ಕೆ ಇದ್ದಾರೆ. ಸೊ ನೋಡ್ರಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಲ್ಲ, ಎ ಕ್ಯೂಬ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಸೊ ನೋಡ್ರಿ ಎ ಕ್ಯೂಬ್ ಪ್ಲಸ್ ಬಿ ಸ್ಕ್ವೇರ್ ಅನ್ನ ಕಂಡುಹಿಡಿಬೇಕಾದ್ರೆ ಎ ಇಸ್ಕೊಲ್ ಟು ಎಷ್ಟಿದೆ? -2 ಅಂತ ಇದೆ ಹೋಲ್ ಕ್ಯೂಬ್, ಪ್ಲಸ್ ನೆಕ್ಸ್ಟ್ ಬಿ ಸ್ಕ್ವೇರ್ ಅಂದ್ರೆ ಎಷ್ಟಿದೆ? 5 ಸ್ಕ್ವೇರ್ ಅಂತ ಇದೆ. ಸೊ ಹಾಗಿದ್ರೆ ನೋಡ್ರಿ ಮೈನಸ್ ಅನ್ನ 3 ಸಲ ಇಂಟು ಮಾಡಿದ್ರೆ ಎಷ್ಟು ಬರುತ್ತಾ? ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಇಸ್ಕೊಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಅಂತ ಬರುತ್ತೆ. 2 ಅನ್ನ 3 ಸಲ ಇಂಟು ಮಾಡಿದ್ರೆ 8 ಅಂತ ಬರುತ್ತೆ. ಓಕೆ, 5 ಸ್ಕ್ವೇರ್ ಎಷ್ಟಂದ್ರ 25. ಕರೆಕ್ಟಾ? 25ರಾಗ ಏನ್ ಮಾಡ್ಬೇಕಂದ್ರ 8 ಮೈನಸ್ ಮಾಡ್ಬೇಕ್ರಿ. ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 17 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ 125ರ ಘನಫಲ ಎಷ್ಟು? ಕ್ಯೂಬ್ ರೂಟ್ ಆಫ್ 125. ನೋಡ್ರಿ 5ಅನ್ನ 3 ಸಲ ಇಂಟು ಮಾಡ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರ 125 ಬರುತ್ತೆ. 5 25, 25 125 ಕ್ಯೂಬ್ ರೂಟ್ ಅಂತ ಕೇಳಿದಾರೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇದರ ಕ್ಯೂಬ್ ಎಷ್ಟು ಅಂದ್ರೆ 125. ನೆಕ್ಸ್ಟ್ ನೋಡ್ರಿ, ಉದ್ದ 8 ಸೆಂಟಿಮೀಟರ್ ಮತ್ತು ಅಗಲ 5 ಸೆಂಟಿಮೀಟರ್ ಇರುವ ಆಯತದ ಕ್ಷೇತ್ರಫಲ ಎಷ್ಟು? ನೋಡ್ರಿ ಆಯತದ ಕಂಡು ಹಿಡಿದು ಇದೇಗ ಒಂದು ಕ್ವಶನ್ಸ್ ಬಂದಿತ್ತು, ಫಾರ್ಮುಲಾ ಕೂಡ ಇದ್ರೊಳಗೆ ಕೊಟ್ಟಿದ್ದೇವು. ಲೆಂತ್ ಇಂಟು ಬ್ರೆತ್ ಅಂತ ಹೇಳಿ ಆಯತದ ಏನ್ರಿ ರೆಕ್ಟಾಂಗಲ್ ಆಫ್ ಲೆಂತ್ ಮತ್ತು ಬ್ರೆತ್ ಅನ್ನ ಕೊಟ್ಟಿದಾರೆ. ಅದ್ರದ್ದು ಏರಿಯಾನ ಕಂಡು ಹಿಡಿಬೇಕಾದ್ರೆ ಫಾರ್ಮುಲಾ ಏನಂದ್ರ ಲೆಂತ್ ಇಂಟು ಬ್ರೆತ್ ಅಂತ ಆಲ್ರೆಡಿ ಫಾರ್ಮುಲಾ ಬಂದ್ ಹೋಗಿತ್ತು. ಲೆಂತ್ ಎಷ್ಟಿದೆ? ಲೆಂತ್ ಎಷ್ಟು ಕೊಟ್ಟಿದಾರೆ? 8 ಸೆಂಟಿಮೀಟರ್. ಉದ್ದ ಇಂಟು ಆಗಲ್ಲ ಲೆಂತ್ ನೆಕ್ಸ್ಟ್ 5. 8 ಇಲ್ಲಿ ಎಷ್ಟಂದ್ರೆ 40 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಕರೆಕ್ಟ್ ಆನ್ಸರ್. 40 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗೋಳದ ವಕ್ರ ಮೇಲ್ಮೈ ಕ್ಷೇತ್ರಫಲ ಎಷ್ಟು? ಗೋಳದ ವಕ್ರ ಮೇಲ್ಮೈ ದ ಕರ್ ಸರ್ಫೇಸ್ ಏರಿಯಾ ಅನ್ನ ಕಂಡು ಸ್ಪಿಯರ್ ಎಷ್ಟು ಬರುತ್ತೆ ಆನ್ಸರ್ ಅಂದ್ರೆ ಫಾರ್ಮುಲಾ ಏನಂದ್ರೆ 4πr² ಇಸ್ ದ ಕರೆಕ್ಟ್ ಆನ್ಸರ್. ಇದಂತೂ ಡೈರೆಕ್ಟ್ ಫಾರ್ಮುಲಾ ಗೊತ್ತಿರ್ಬೇಕು ನಮ್ಗ. ಓಕೆನಾ? ಸೊ ನೋಡ್ರಿ ಸ್ಪಿಯರ್ ದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯುವಂತ ಫಾರ್ಮುಲಾ ಏನಂದ್ರ ಏರಿಯಾ ಆಫ್ ದಿ ಕರ್ ಸರ್ಫೇಸ್ ಏರಿಯಾ 4πr² ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಪೈಥಾಗೋರನ್ ತ್ರಿವಳಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಪೈಥಾಗೋರಸ್ ಟ್ರಿಪ್ಲೆಟ್ ಅಂತ ಕೇಳಿದಾರೆ. ಸೊ ನೋಡ್ರಿ ಪೈಥಾಗೋರಸ್ ಟ್ರಿಪ್ಲೆಟ್ ನಾವ್ ಇದೇ ಹೇಳಿದಂಗ ಪೈಥಾಗೋರಸ್ ಥಿಯರಮ್ ಎ ಬಿ ಸಿ ಅಂತ ತಗೊಂಡಿದ್ರಿ. ನೋಡ್ರಿ ಇಲ್ಲಿ ಎ ಸಿ ಸ್ಕ್ವೇರ್ ಇಸ್ಕೊಲ್ ಟು ಏನಾಗುತ್ತೆ ಅಂದ್ರೆ ಫಾರ್ಮುಲಾ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಆಗತ್ತ. ಸೊ ನೋಡ್ರಿ ಫಸ್ಟ್ ಆಪ್ಷನ್ ಅನ್ನು ನೋಡ್ರಿ 1, 2, 3 ಅಂತ ಇದೆ. ಅತಿ ದೊಡ್ಡದಾಗಿರೋದನ್ನ ಏನ್ ಮಾಡ್ಬೇಕ್ರಿ ನಾವು ಎ ಸಿ ಸ್ಕ್ವೇರ್ ಅಂತ ತಗೋಬೇಕು. 3 ಸ್ಕ್ವೇರ್ ಇಸ್ಕೊಲ್ ಟು 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂತ. 3 ಸ್ಕ್ವೇರ್ ಎಷ್ಟಂದ್ರೆ 9, 2 ಸ್ಕ್ವೇರ್ 4 ಪ್ಲಸ್ 1 ಸ್ಕ್ವೇರ್ ಎಷ್ಟಂದ್ರೆ 1, 9 ಇಸ್ಕೊಲ್ ಟು 4 1 5. ಇದೇನಂದ್ರೆ ಈಕ್ವಲ್ ಆಗಂಗಿಲ್ಲ, ಒಂದೇ ಆನ್ಸರ್ ರಾಂಗ್ ಅಂದಂಗ. ಸೊ ನೆಕ್ಸ್ಟ್ ನೋಡ್ರಿ ಆಪ್ಷನ್ ಬಿ ದಾಗ ಚೆಕ್ ಮಾಡ್ರಿ. ಅತಿ ದೊಡ್ಡ ಸಂಖ್ಯೆ ಯಾವ್ದಿದ್ರಿ? 4 ಇದೆ. 4 ಸ್ಕ್ವೇರ್ ಇಸ್ಕೊಲ್ ಟು 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂತ ಹೇಳಿ. 4 ಸ್ಕ್ವೇರ್ ಎಷ್ಟಂದ್ರೆ 16, 2ರ ವರ್ಗ ಎಷ್ಟು? 4, 3ರ ವರ್ಗ 9, 16 ಇಸ್ಕೊಲ್ ಟು 9 ಪ್ಲಸ್ 4 ಮಾಡಿದ್ರೆ ಎಷ್ಟು ಬರುತ್ತೆ? 13 ಅಂತ ಬರುತ್ತೆ. ಇದು ಕೂಡ ನಾಟ್ ಈಕ್ವಲ್ ಆಗುತ್ತೆ. ಆಪ್ಷನ್ ನಂಬರ್ ಬಿ ಕೂಡ ರಾಂಗ್ ಆನ್ಸರ್ ರೀ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಥರ್ಡ್ ಒಂದು ಚೆಕ್ ಮಾಡೋಣ. ಸೆಕೆಂಡ್ ಇದ ಫಾರ್ಮುಲಾದಾಗ ಥರ್ಡ್ ಒಂದು ನೋಡಿ, ಎ ಸಿ ಸ್ಕ್ವೇರ್ ಅಂದ್ರೆ ದೊಡ್ಡ ಅಂಕಿ ಯಾವ್ದಿದೆ? 5 ಇದೆ. 5 ಸ್ಕ್ವೇರ್ ನೆಕ್ಸ್ಟ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂತ ಇದೆ. 5ರ ವರ್ಗ ಎಷ್ಟಂದ್ರ 25. ನೆಕ್ಸ್ಟ್ 3ರ ವರ್ಗ ಎಷ್ಟ್ರಿ? 9. 4ರ ವರ್ಗ ಎಷ್ಟಂದ್ರ 16. ಸೊ ನೋಡ್ರಿ 25 ಇಸ್ಕೊಲ್ ಟು 9 ಪ್ಲಸ್ 16 ಮಾಡಿದ್ರೆ ಎಷ್ಟು ಬರುತ್ತೆ? 25 ಅಂತ ಬರುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಅಂದ್ರ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಆಪ್ಷನ್ ನಂಬರ್ 4 ಕೂಡ ಬರಂಗಿಲ್ರಿ. ಸೊ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಒಂದು ಲಂಬ ಕೋನ ತ್ರಿಭುಜದ 1 ಡಿಗ್ರಿ 30 ಡಿಗ್ರಿ ಇದ್ದರೆ
ಮೂರನೇ ಕೋನದ ಅಳತೆ ಎಷ್ಟು ಅಂತ ಕೇಳಿದಾರೆ. ಒಂದು ಲಂಬ ಕೋನ ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗಿರುತ್ತದೆ ರೀ? 180 ಡಿಗ್ರಿಗೆ ಸಮನಾಗಿರುತ್ತದ. ಓಕೆನಾ? ಸೊ ಅದು ಲಂಬ ಕೋನ ಇರ್ಲಿ ಅಧಿಕ ಕೋನ ಇರ್ಲಿ ಯಾವುದೇ ಇದ್ರೂ ಕೂಡ 180 ಡಿಗ್ರಿ ಸಮನಾಗಿರ್ತದ. ಸೊ ನೋಡ್ರಿ ಹಾಗಿದ್ರ ಅಧಿಕ ಕೋನ ಇದ್ರ ಸಾರಿ 90 ಡಿಗ್ರಿಗಿಂತ ಜಾಸ್ತಿ ಆಗಿರುತ್ತೆ. ಸೊ ಟೋಟಲ್ ಆಗಿರುವಂತ ಒಳ ಕೋನಗಳ ಮೊತ್ತ 180 ಡಿಗ್ರಿನೇ ಇರುತ್ತೆ. ಓಕೆನಾ? ಸೊ ಹಾಗಿದ್ರ ಇಲ್ಲಿ ನೋಡ್ರಿ ಲಂಬ ಕೋನ ತ್ರಿಭುಜದ 1 ಡಿಗ್ರಿ ಎಷ್ಟು ಕೊಟ್ಟಾರ ಅಂದ್ರೆ 30 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಲಂಬ ಕೋನ ಅಂತ ಮೆನ್ಷನ್ ಮಾಡಿದಾರೆ. ಇಟ್ ಮೀನ್ಸ್ ಏನಂದ್ರೆ ಒಂದು 90 ಡಿಗ್ರಿ ಐತಿ ಅಂದಾಗ ರೈಟ್ ಆಂಗಲ್ ಅಂತ ಇದೆ ನೋಡ್ರಿ ಇಲ್ಲಿ. ರೈಟ್ ಆಂಗಲ್ ಅಂದ್ರೆ ಏನ್ರಿ? 90 ಡಿಗ್ರಿ ಇದ್ದಂಗ ಮತ್ತೊಂದು ಡಿಗ್ರಿಯನ್ನ ಕಂಡು ಹಿಡಿ ಅಂತ ಹೇಳಿದಾರೆ. ಅದನ್ನ ಎಕ್ಸ್ ಅಂತ ಇಟ್ಕೋರಿ. ಇಜಿಕ್ವಲ್ ಟು ಎಷ್ಟಂದ್ರ 180 ಡಿಗ್ರಿ ಐತ್ರಿ. ಸೊ 90 ಪ್ಲಸ್ 30 ಮಾಡಿದ್ರೆ ಎಷ್ಟು ಬರುತ್ತೆ ರೀ? 120 ಪ್ಲಸ್ ಎಕ್ಸ್ ಇಜಿಕ್ವಲ್ ಟು ಎಷ್ಟಂದ್ರ 180. ಸೊ ಹಾಗಿದ್ರೆ ಎಕ್ಸ್ ಇಜಿಕ್ವಲ್ ಟು 180 ಮೈನಸ್ 120. ಸೊ ಹಾಗಿದ್ರೆ ಎಕ್ಸ್ ಇಜಿಕ್ವಲ್ ಟು ಎಷ್ಟು ಬರ್ತಂದ್ರ 180ರಾಗ 120 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಂದ್ರಿ? 60 ಡಿಗ್ರಿ ಬರುತ್ತೆ. ಎಷ್ಟ್ರಿ? 60 ಡಿಗ್ರಿ. ಸೊ ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. 60 ಡಿಗ್ರಿ. 180ರಾಗ 120 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ರೀ? 60 ಡಿಗ್ರಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ನೋಡ್ರಿ. ಓಕೆ ನೆಕ್ಸ್ಟ್ ನೋಡಿ, ಇದನ್ನ ಏನ್ ಮಾಡ್ಬೇಕ್ರಿ? ಸಿಂಪ್ಲಿಫೈ ಮಾಡ್ಬೇಕು, ಸಂಕ್ಷೇಪಿಸಿ. ನೋಡ್ರಿ ಬ್ರಾಕೆಟ್ √11 ಮೈನಸ್ √7 ಬ್ರಾಕೆಟ್ ಕಂಪ್ಲೀಟ್. ಸೊ √11 ಪ್ಲಸ್ √7 ಅಂತ. ಸೊ ಇದೊಂದು ಡೈರೆಕ್ಟ್ ಫಾರ್ಮುಲಾದಾಗ ಐತಿ ನೋಡ್ರಿ. ಇಲ್ಲಿ ಯಾವ ಫಾರ್ಮ್ದಾಗ ಐತಿ ಅಂದ್ರ a ಮೈನಸ್ ಬಿ ಎ ಪ್ಲಸ್ ಬಿ ಫಾರ್ಮ್ದಾಗಿದೆ. ಸೊ ಆನ್ಸರ್ ಏನ್ ಬರುತ್ತಂದ್ರ a² ಮೈನಸ್ b² ಅಂತ ಬರುತ್ತೆ. ಏನ್ರಿ? a² ಮೈನಸ್ b² ಅಂತ ಬರುತ್ತೆ. ಸೊ ಹಾಗಿದ್ರ a² ಮೈನಸ್ b² ಅಂತ ಬರ್ಬೇಕಾದ್ರ ನಾವ್ ಇದ್ದವ್ರು ಡೈರೆಕ್ಟ್ ಆಗಿ a ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? √11 ಅಂತ ಇದೆ. ಬಿ ವ್ಯಾಲ್ಯೂ ಎಷ್ಟಿದೆ? √7 ಅಂತ ಇದೆ. ಈ ಫಾರ್ಮ್ದಾಗ ತುಂಬಿಟ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. √11 ಹೋಲ್ ಸ್ಕ್ವೇರ್ ಮೈನಸ್ √7 ಹೋಲ್ ಸ್ಕ್ವೇರ್ ಅಂತ. √n² ಗೆಟ್ ಕ್ಯಾನ್ಸಲ್, √n² ಗೆಟ್ ಕ್ಯಾನ್ಸಲ್ ಆಗಿದ್ರ 11ರಾಗ 7 ಮೈನಸ್ ಮಾಡ್ಬೇಕ್ರಿ. 11ರಾಗ 7 ಕಳೆದ್ರೆ ಎಷ್ಟು? 4. 4 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಯಾವ್ದ್ರಿ? ಬಿ ಇಸ್ ದ ಕರೆಕ್ಟ್ ಆನ್ಸರ್. 11ರಾಗ 7 ಕಳೆದ್ರೆ ಅಷ್ಟು 4. ಸೊ ನೆಕ್ಸ್ಟ್ ನೋಡ್ರಿ. ಸೊ ಈ ಕ್ವಶನ್ ಸಂಬಂಧ ಬಿಟ್ರೆ ಏನೈತೆ ಅಂದ್ರೆ ಗ್ರೇಸ್ ಇದೆ. ಈ ಕ್ವಶನ್ ಗ್ರೇಸ್ ಅಂತ ಇದೆ. ಸೊ ನೋಡ್ರಿ ಇಲ್ಲಿ ಈ ಕ್ವಶನ್ ಏನಾಗ್ಬೇಕಂದ್ರ ಪಿ ಆಫ್ ಎಕ್ಸ್ ಇಸ್ಕ್ವಲ್ ಟು ಕರೆಕ್ಟ್ ಆಗಿರುವಂತ ಆನ್ಸರ್ ಕ್ವಶನ್ ಹೇಳ್ತೀನಿ. x² ಅಂತ ಬರ್ಬೇಕಾಗಿತ್ತು, ಅದು ವರ್ಗ ಅಂತ ಆಗಿದೆ. ಸೊ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. 5x² ಪ್ಲಸ್ 3x ಪ್ಲಸ್ 2 ಅಂತ ಆಗಬೇಕಾಗಿತ್ತು. ಸೊ ಅದಕ್ಕಾಗಿ ನನ್ನ ಆನ್ಸರ್ ಕ್ವಶನ್ ಅನ್ನ ಗ್ರೇಸ್ ಆಗಿ ಕೊಟ್ಟಿದ್ದೀವಿ. ಸೊ ಓಕೆನಾ? ಸೊ ಹಾಗಿದ್ರೆ ನಮಗೆ ಪಿ ಆಫ್ ಎಕ್ಸ್ ಅನ್ನ ಕಂಡಿಡಿ ಅಂತಂದಾರ. ಸೊ ಹಾಗಿದ್ರೆ ಎಕ್ಸ್ ಇಸ್ಕ್ವಲ್ ಟು ಎಷ್ಟಿದೆ? 3 ಅಂತ ಪುಟ್ ಮಾಡಬೇಕು. ಎಕ್ಸ್ ಇಸ್ಕ್ವಲ್ ಟು 3 ಅಂತ ಪುಟ್ ಮಾಡ್ಬೇಕು. ಪಿ ಆಫ್ 3 ಇಸ್ಕ್ವಲ್ ಟು 5 ಇಂಟು 3² ಪ್ಲಸ್ 3 ಇಂಟು 3 ಪ್ಲಸ್ 2 ಅಂತ ಇದೆ. ಸೊ ಹಾಗಿದ್ರೆ ಪಿ ಆಫ್ 3 ಇಸ್ಕ್ವಲ್ ಟು ಅಂದ್ರೆ ಪಿ ಆಫ್ ಎಕ್ಸ್ ಇದ್ದಂಗೆ 5 ಇಂಟು 3² ಎಷ್ಟು ಅಂದ್ರಿ? 9. 9 ಈಸ್ ಫೈನ್. 3 ಇಂಟು 3 ಎಷ್ಟ್ರಿ? 9 ಪ್ಲಸ್ 2. ಸೊ ಹಾಗಿದ್ರ 9 ಎಷ್ಟಂದ್ರೆ 45 ಆಗುತ್ತೆ. ಪ್ಲಸ್ 9 ಪ್ಲಸ್ 2 ಅಂತ ಹೇಳಿ. ಸೊ ಹಾಗಿದ್ರ 45 ಪ್ಲಸ್ 9 ಮಾಡಿದ್ರೆ 54, 55, 56. 56 ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಯಾವ್ದ್ರಿ? ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗ್ತಿತ್ತು. ಬಟ್ ಇದಾಗ ಸ್ವಲ್ಪ ಕ್ವಶನ್ ಮಿಸ್ಟೇಕ್ ಆಗಿದೆ. ಸೊ ಅದಕ್ಕಾಗಿ ನಾನು ಏನ್ ಮಾಡೇವ್ರಿ ಗ್ರೇಸ್ ಅಂತ ಕೊಟ್ಟಿದೀವಿ. ಓಕೆನಾ? ಸೊ ನೆಕ್ಸ್ಟ್ ನೋಡ್ರಿ, ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತ ಇನ್ನ 30 ಕ್ವಶನ್ಸ್ ಇದ್ವು ಟೋಟಲ್ ಆಗಿ. ಸೊ ಲಾಸ್ಟ್ ಒನ್ ರೀ 30th ಕ್ವಶನ್. ಸೊ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಸೊ ನೋಡ್ರಿ ಎರಡು ಸಂಖ್ಯೆಗಳ SCF ಮತ್ತು LCM ಎಷ್ಟಿದೆ ಅಂದ್ರೆ 6 ಅಂತ ಇದೆ. ಸೊ ಹಾಗಿದ್ರೆ ಇನ್ನೊಂದು ಸಂಖ್ಯೆಯನ್ನ ಕಂಡು ಹಿಡಿ ಅಂತ ಅಂದಿದ್ದಾರೆ. ಸೊ ನೋಡ್ರಿ ನಾವು ಇಲ್ಲಿ ಡೈರೆಕ್ಟ್ ಆಗಿ ಕೂಡ ಫಾರ್ಮುಲಾ ಇದೆ, ಫಾರ್ಮುಲಾ ಕೂಡ ಅಪ್ಲೈ ಮಾಡಬಹುದು. ಇಲ್ಲಾಂದ್ರೆ ನಾವ್ ಇದ್ದವ್ರು ಇದನ್ನ ಬಿಡಿಸಿ ಕೂಡ ನೋಡಬಹುದು. ಎರಡು ಕೂಡ ಆನ್ಸರ್ ಸೇಮ್ ಬರುತ್ತೆ. ಸೊ ಫಸ್ಟ್ ನೋಡ್ರಿ ಬಿಡಿಸಿ ನೋಡೋಣ. 2 ಮತ್ತು 12ರ SCF ಬೇಕಾಗಿದೆ ನಮ್ಗೆ. ಕರೆಕ್ಟಾ? 2 ಮತ್ತು 12ರದ ಏನ್ ಬೇಕಾಗಿದ್ರಿ? ಸಾರಿ, ಇದು SCF ಮತ್ತು LCM ಅನ್ನ ಕೊಟ್ಟಿದ್ದಾರೆ. ಸಾರಿ, 1 ಸೆಕೆಂಡ್. SCF ಮತ್ತು LCM ಅನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಒಂದ್ ಸಂಖ್ಯೆ 6 ಅಂತ ಕೊಟ್ಟಿದ್ದಾರೆ, ಮತ್ತೊಂದ್ ಸಂಖ್ಯೆ ಯಾವ್ದು ಅಂತ ಕೇಳಿದಾರೆ. ಸೊ ನೋಡ್ರಿ ಇಲ್ಲಿ ಫಾರ್ಮುಲಾ ಏನೈತಂದ್ರ HCF ಇಂಟು LCM ಇಸ್ ಈಕ್ವಲ್ ಟು ಅವು ಎರಡು ಸಂಖ್ಯೆಗಳನ್ನ A ಅಂತ B ಅಂತ ತಗೋತೀವಿ. A ಇಂಟು B ಅಂತ ಹೇಳಿ. ಸೊ LCM ಇಂಟು HCF ಇಸ್ ಈಕ್ವಲ್ ಟು A ಇಂಟು B ಗೆ ಸಮನಾಗಿರುತ್ತದೆ. ಸೊ ನಮ್ದು HCF ಎಷ್ಟಿದೆ ಅಂದ್ರೆ 2 ಇದೆ, LCM ಎಷ್ಟಿದೆ ಅಂದ್ರೆ 12 ಅಂತ ಇದೆ.
ಸೊ ಹಾಗಿದ್ರೆ ಎ ಇಸ್ಕೊಲ್ ಟು ಒಂದ್ ಅಂಕಿ ಕೊಟ್ಟಿದ್ದಾರೆ ಆರ್ ಅಂತ ಕೊಟ್ಟಿದ್ದಾರೆ, ಬಿ ಅನ್ನು ಫೈಂಡ್ ಔಟ್ ಮಾಡ್ಬೇಕು ಈಗ. 2 into 12 ಡಿವೈಡೆಡ್ ಬೈ ವಾಟ್ 6 ಅಂತ ಹೇಳಿ ಇಸ್ ಈಕ್ವಲ್ ಟು ಬಿ. 6 ಒಂದ್ಲೆ 6 ಎರಡ್ಲೆ 12. ಸೊ ಹಾಗಿದ್ರೆ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತಂದ್ರೆ 2 ಎರಡ್ಲೆ 4. ಸೊ ಹಾಗಿದ್ರೆ ಇನ್ನೊಂದು ಅಂಕಿ ಎಷ್ಟಿದೆ ಅಂದ್ರ ಎ ಈಸ್ ದ ಕರೆಕ್ಟ್ ಆನ್ಸರ್ 4. ಇನ್ನೊಂದು ಸಂಖ್ಯೆ ಎಷ್ಟಿದೆ ಅಂದ್ರ 4 ಇದೆ. ಸೊ ನೋಡ್ರಿ ಈಗ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ ನೀವು. 6 ಮತ್ತು 4ರ ಎಸ್ ಎಫ್ ಎಷ್ಟು ಬರುತ್ತಾ 2 ನೋಡ್ರಿ. ಎಸ್ ಎಫ್ 2 ಎಷ್ಟಲ್ಲಿ 2 3ಲೆ 6 2 ಎರಡ್ಲೆ 4 ಎಸ್ ಎಫ್ ಎಷ್ಟು ಬರ್ತಂದ್ರೆ 2. ಯಾಕಂದ್ರ 3 ಮತ್ತು 2 ಓನ್ಲಿ ಇರೋದೇನೆ ಅಂದ್ರೆ ಒಂದರ ಬಗ್ಗೆ ಮಾತ್ರ, ಅದ್ ಬಿಟ್ರೆ 2 ಯಾವ ಸೇಮ್ ಮಗ್ಯಾಗಿಲ್ಲ, ತನ್ನನ್ನು ತಾನ್ ಮಗ್ಯಾಗದ. 3 ತನ್ನ ಮಗ್ಯಾಗಿದೆ, 2 ಕೂಡ ತನ್ನನ್ನು ತಾನ್ ಮಗ್ಯಾಗಿದೆ. ಸೊ ಹಾಗಿದ್ರೆ ಇಲ್ಲಿ ನೋಡಿ ಎಚ್ ಎಫ್ 2 ಅಂತ ಕೊಟ್ಟಾರ. ಸೊ ಇದು ಕೂಡ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಎಲ್ ಸಿ ಎಂ ಅನ್ನ ಕಂಡ್ರಿ. 6 ಮತ್ತು 4ರ ಎಲ್ ಸಿ ಎಂ ಎಷ್ಟು ಬರುತ್ತಾ ನೋಡ್ರಿ. 2ಲೆ ಕಟ್ತಾವ್ರಿ. 2 3ಲೆ 6 2 ಎರಡ್ಲೆ 4 ನೆಕ್ಸ್ಟ್ ಮತ್ತೆ 2ಲೆ ಹೊಡ್ರಿ. 3ಅನ್ನ ಹೆಂಗಿದಂಗಿಡ್ರಿ. 2 ಒಂದ್ಲೆ 2 ನೆಕ್ಸ್ಟ್ 3ಲೆ 3 ಒಂದ್ಲೆ 3 3 ಎರಡ್ಲೆ 6 6 ಎರಡ್ಲೆ 12. ಸೊ ನೋಡ್ರಿ ನಮ್ದ ಎಲ್ ಸಿ ಎಂ ಕೂಡ ಎಷ್ಟು ಬತ್ರಿ 12 ಅಂತ ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ಈ ತರ ಏನ್ ಮಾಡ್ಬೇಕು ಅಂದ್ರೆ ನಾವು ಇದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನೋಡ್ರಿ ನೆಕ್ಸ್ಟ್. ಸೊ ಇಲ್ಲಿ ಕ್ವಶನ್ಸ್ ನಾವು ಟೋಟಲ್ ಆಗಿ ಮ್ಯಾಥ್ಸ್ ದಾಗ 30 ಕ್ವಶನ್ಸ್ ಇದ್ದು 30 ಕ್ವಶನ್ಸ್ ಗಳನ್ನ ಎಲ್ಲವನ್ನ ಡಿಸ್ಕಷನ್ ಮಾಡಿದೀವಿ. ಸೊ ನಿಮ್ಗೆ ಯಾವುದೇ ರೀತಿಯಾದಂತ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಸೊ ನಾವು ಪೂರ್ತಿ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀವಿ ಮತ್ತೆ ನಿಮಗೆ. ಸೊ 8th ಮತ್ತು 9th ಎ ಸೀರೀಸ್ ಅನ್ನ ಡಿಸ್ಕಷನ್ ಮಾಡಿದೀನಿ. ಸೊ ಎಲ್ಲಾ ಸೀರೀಸ್ ಕೂಡ ಎ ಆಗಿರ್ಬೋದು, ಬಿ ಸೀರೀಸ್ ಆಗಿರ್ಬೋದು, ಸಿ ಸೀರೀಸ್ ಆಗಿರ್ಬೋದು, ಡಿ ಸೀರೀಸ್ ಆಗಿರ್ಬೋದು, ಎಲ್ಲವೂ ಕೂಡ ಎಂದವ ಅಂದ್ರೆ ಕ್ವಶನ್ಸ್ ನಂಬರ್ಸ್ ಗಳು ಎಂದವ ಅಂದ್ರೆ ಚೇಂಜಸ್ ಇದಾವ. ಕರೆಕ್ಟಾ? ಸೊ ಆ ಕ್ವಶನ್ಸ್ ನಂಬರ್ ಗಳನ್ನ ನೋಡ್ಕೊಂಡು ನೀವು ಕ್ವಶನ್ಸ್ ಅನ್ನ ನೋಡ್ಕೊಂಡು ನಿಮ್ದು ಕರೆಕ್ಟ್ ಯಾವ್ದು ಅಂತ ಹೇಳಿ ಚೆಕ್ ಮಾಡ್ಕೊರಿ. ಸೊ ಎ ಬಿ ಸಿ ಡಿ ಆಪ್ಷನ್ ಏನ್ ಕೊಟ್ಟಿದೇವಲ್ಲ, ಆಪ್ಷನ್ ದಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಓಕೆನಾ? ಸೊ ಆಪ್ಷನ್ಸ್ ಗಳು ಅವೇ ಕೂಡ ಇರ್ತಾವ. ಸೊ ಓನ್ಲಿ ಕ್ವಶನ್ಸ್ ಆಫ್ ನಂಬರ್ ಏನದಾವಲ್ರಿ, ನಂಬರ್ ಆಫ್ ಕ್ವಶನ್ಸ್ ಅವಷ್ಟೇ ಚೇಂಜ್ ಇದಾವ. ಸೊ ಅದಕ್ಕಾಗಿ ಅದನ್ನ ಕ್ಲಾರಿಫೈ ಮಾಡ್ಕೊರಿ. ಸೊ ನಿಮ್ಮ ಆನ್ಸರ್ ಗಳನ್ನ ವೆರಿಫೈ ಮಾಡ್ಕೊರಿ. ಸೊ ನೋಡ್ರಿ ಇನ್ನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ಲ, ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ. ಸೊ ನೋಡ್ರಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 4 ಮತ್ತು 5 ಆಗಿರ್ಬೋದು, 6 ಮತ್ತು 7ನೇ ತರಗತಿ ಏನ್ ಮ್ಯಾಥ್ಸ್ ಅದಾವಲ್ಲ ಅವೆಲ್ಲಾ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀವಿ. ಸೊ ಅದಷ್ಟೇ ಅಲ್ದನ್ ಕೂಡ ಜಿ ಕೆ ಕ್ವಶನ್ಸ್ ಆಗಿರ್ಬೋದು, ನೆಕ್ಸ್ಟ್ ಎಸ್ ಎಸ್ ಸೈನ್ಸ್ ಆಗಿರ್ಬೋದು, ನೆಕ್ಸ್ಟ್ ಅದೇ ತರ ಎಸ್ ಎಸ್ ಕ್ವಶನ್ಸ್ ಸ್ವಲ್ಪ ಇದಾವ. ಸೊ ಇವೆಲ್ಲ ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು. ಸೊ ಇವೆಲ್ಲ ಪ್ರಶ್ನೆಗಳನ್ನ ಏನ್ ಮಾಡ್ತೀವಿ ಡಿಸ್ಕಷನ್ ಮಾಡ್ತೀವಿ. ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.